परब्रह्मणे नमो नमः। श्रीमद्भगवद्गीता एकादशोऽध्यायः विश्वरूप संदर्शन योगः। न वेदयज्ञाद्येनैर्नदानैः न च क्रियाभिर्न तपोरुद्रैः एवं रूपः शक्य अहं नृलोके द्रष्टुं ಸದನ್ವೇನ ಕುರು ಪ್ರವೀರ. ವಿಶ್ವರೂಪ ದರ್ಶನ ಮಾಡ್ತಾ ಅರ್ಜುನ ಅಲ್ಲಿ ನೋಡಿದಂತ ಆಶ್ಚರ್ಯಕರವಾದ ಘಟನೆಗಳು, ಭಯವನ್ನುಂಟು ಮಾಡುವಂತ ಎಲ್ಲಾ ದೃಶ್ಯಗಳನ್ನ ನೋಡಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ, ನಾನು ಇದನ್ನು ನೋಡಿ ಭಯಭೀತನಾಗಿದ್ದೇನೆ, ಹಾಗಾಗಿ ಹಿಂದಿನ ನಿಮ್ಮ ರೂಪವನ್ನ, ಚತುರ್ಭುಜ ರೂಪವನ್ನು ತೋರಿಸಬೇಕಾಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಆಗಲಿ ಅಂತೇಳಿ ಹೇಳ್ತಾ, ನಿನ್ನ ಇಚ್ಛಾನುಸಾರ ನಿನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ಮೊದಲ ರೂಪವನ್ನ ತೋರಿಸ್ತೇನೆ ಅಂತ ಪರಮಾತ್ಮ ಹೇಳ್ತಾ, ಈ ಒಂದು ವಿಶ್ವರೂಪ ಅಂತಕ್ಕಂಥದ್ದು ಮನುಷ್ಯ ಲೋಕದಲ್ಲಿ ವೇದಾಧ್ಯಯನ ಯಜ್ಞಾಧ್ಯಯನ ಅಥವಾ ದಾನ, ಉಗ್ರವಾದ ತಪಸ್ಸುಗಳಿಂದಲೂ ಕೂಡ ಇಂಥವನ್ನ ನೀನಲ್ಲದೆ ಬೇರೆ ಯಾರಿಗೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಹಾಗೆ ಮುಂದೆ ಹೋಗ್ತಾ ಅನ್ಮಿಟಂಗೆ ಇದೆ, ಮ್ಯೂಟ್ ಮಾಡ್ಕೊಳ್ಳಿ. ಮಾತೆ ಯಥಾ ಮಾಚ ವಿಮೂಢ ಭಾವೋ ದೃಷ್ಟ್ವಾ ಘೋರಮೇಂದ್ರಮೇದಂ ವ್ಯಪೇತ ಬೀಹಿ ಪ್ರೀತಮನಾ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ನನ್ನ ಈ ಪ್ರಕಾರವಾದ ಈ ಭಯಂಕರವಾದ ರೂಪವನ್ನು ನೋಡಿ ನಿನಗೆ ವ್ಯಾಕುಲತೆ ಉಂಟಾಗಬಾರದು ಮತ್ತು ಮೂಢಭಾವವು ಸಹ ಆಗಬಾರದು. ನೀನು ಭಯರಹಿತ ಮತ್ತು ಪ್ರೀತಿಯುಕ್ತ ಮನಸ್ಸನ್ನು ಅನ್ಬಿಟ್ಟಂಗೆ ಇದೆ, ನೋಡ್ಕೊಳ್ಳಿ, ಯಾರು ಇದನ್ನು ನೋಡ್ಕೊಳ್ಳಿ. ಪ್ರೀತಿಯುಕ್ತ ಮನಸ್ಸಿನವನಾಗಿ ಅದೇ ನನ್ನ ಈ ಶಂಖ ಚಕ್ರ ಗದ ಮತ್ತು ಪದ್ಮಯುಕ್ತವಾದ ಚತುರ್ಭುಜ ರೂಪವನ್ನ ಪುನಃ ನೋಡು ಅಂತೇಳಿ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ನೋಡ್ತಾ ಇದೀವಿ. ಈ ವಿಕರಾಳವಾದ ಮುಖ ನೋಡಿ ನನಗೆ ವ್ಯಾಕುಲತೆ ಮೂಢಭಾವ ಆಗಬಾರದು ನಿನಗೆ. ಯಾಕೆ ಅಂತಂದ್ರೆ ಪರಮಾತ್ಮ ತಾನು ಪ್ರಸನ್ನನಾಗಿ ನಿನಗೆ ಈ ಪರಮ ದುರ್ಲಭ ವಿರಾಟ್ ಸ್ವರೂಪ ದರ್ಶನ ಮಾಡಿಸುವುದರಿಂದ ನಿನ್ನೊಳಗೆ ವ್ಯಾಕುಲತೆ ಮತ್ತು ಮೂಢಭಾವಗಳು ಉಂಟಾಗುವುದು. ಆದ್ರೂ ಇದನ್ನು ನೋಡಿ ನಿನಗೆ ವ್ಯಥೆ ಮತ್ತು ಮೋಹ ಆಗ್ತಾ ಇದೆ ಮತ್ತು ನಾನು ಈ ಸ್ವರೂಪವನ್ನು ಮರೆ ಮಾಡಬೇಕೆಂದು ನೀನು ಬಯಸುತ್ತಿರ್ಬೇಕಾದ್ರೆ ನಿನ್ನ ಇಚ್ಛಾನುಸಾರ ನಿನ್ನನ್ನ ಸಂತೋಷಪಡಿಸ್ಲಿಕ್ಕಾಗಿ ಈ ರೂಪವನ್ನು ನಾನು ನಿನ್ನೆದುರಿನಿಂದ ಮರೆ ಮಾಡ್ತಾ ಇದ್ದೇನೆ. ನೀನು ಮೋಹ ಮತ್ತು ಹೆದರಿಕೆಯಿಂದ ವ್ಯತೀತನಾಗಬೇಡ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ತ್ವಂ ವ್ಯಪೇತಭಿಃ ಪ್ರೀತಮನಃ ಈ ವಿಶೇಷಣ ಕೊಟ್ಟು ಯಾವ ರೂಪದಿಂದ ನಿನಗೆ ಭಯ ಮತ್ತು ವ್ಯಾಕುಲತೆ ಆಗ್ತದೋ ಅದನ್ನು ಮರೆ ಮಾಡಿ ಈಗ ನಾನು ನನ್ನ ಇಚ್ಛಿತ ಚತುರ್ಭುಜ ರೂಪದಲ್ಲಿ ಪ್ರಕಟನಾಗ್ತೇನೆ. ಅದಕ್ಕಾಗಿ ನೀನು ಭಯರಹಿತ ಮತ್ತು ಪ್ರಸನ್ನ ಮನದವನಾಗು. ಆಯ್ತು, ನಿನ್ನ ಪ್ರಕಾರನೇ ನಿನ್ನ ಇಚ್ಛಾನುಸಾರವೇ ಅದೇ ರೂಪವನ್ನು ಧಾರಣೆ ಮಾಡ್ತೇನೆ. ಹಾಗೆ ನೀನು ಭಯರಹಿತನಾಗು, ಪ್ರಸನ್ನನಾಗು ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ರೂಪಂ ಜೊತೆಗೆ ತತ್ ಮತ್ತು ಇದಂ ವಿಶೇಷಣವನ್ನು ಕೊಡ್ತಕ್ಕಂಥ ಅಭಿಪ್ರಾಯ ಏನು? ಪುನಃ ಇದನ್ನ ಪ್ರಯೋಗ ಮಾಡಿ ಆ ರೂಪವನ್ನು ನೋಡ್ಲಿಕ್ಕಾಗಿ ಏನು ಹೇಳ್ತಾ ಇದಾರಪ್ಪ ಅಂತ ಹೇಳ್ತಾ, ತತ್ ಇದಂ ವಿಶೇಷಣವನ್ನು ಕೊಟ್ಟು ಯಾವ ಚತುರ್ಭುಜ ದೇವ ರೂಪದ ದರ್ಶನ ನಾನು ನಿನಗೆ ಮೊದಲು ಮಾಡಿಸಿದ್ದೆನೋ ಹಾಗೂ ಈಗ ಯಾವುದರ ದರ್ಶನಕ್ಕಾಗಿ ನೀನು ಪ್ರಾರ್ಥಿಸುತ್ತಿರುವೆಯೋ ಅದೇ ರೂಪವನ್ನು ನೀನು
ಈಗ ನೋಡು, ಅದೇ ರೂಪವು ಈಗ ನಿನ್ನ ಮುಂದೆ ಇದೆ ಎಂಬ ಭಾವವನ್ನು ಭಗವಂತನು ತೋರಿಸಿದ್ದಾನೆ. ಆಗ ಈ ವಿಶ್ವರೂಪವು ಮರೆಯಾಗಿದೆ ಮತ್ತು ಅದರ ಬದಲು ಚತುರ್ಭುಜ ರೂಪ ಪ್ರಕಟವಾಗಿದೆ. ಆದ್ದರಿಂದ ಏನು ಈಗ ನಿರ್ಭಯನಾಗಿ ಪ್ರಸನ್ನ ಮನದಿಂದ ನನ್ನ ಈ ಚತುರ್ಭುಜ ರೂಪದ ದರ್ಶನವನ್ನು ಮಾಡು ಎಂಬುದು ಅಭಿಪ್ರಾಯವಾಗಿದೆ. ಪುನಃ ಪದದ ಪ್ರಯೋಗದಿಂದ ಇಲ್ಲಿ ಹೀಗೆ ಕಂಡು ಬರುತ್ತಿದೆ. ಭಗವಂತನ ಅರ್ಜುನನಿಗೆ ತನ್ನ ಚತುರ್ಭುಜ ರೂಪದ ದರ್ಶನವನ್ನು ಮೊದಲು ಮಾಡಿಸಿದ್ದನು. 45 ಮತ್ತು 46ನೇ ಶ್ಲೋಕದಲ್ಲಿ ಅರ್ಜುನನು ಮಾಡಿದ ಪ್ರಾರ್ಥನೆಯಲ್ಲಿ ತಪ್ಪೇವ ಮತ್ತು ತೇನ ಏವ ಪದಗಳನ್ನು ಪ್ರಯೋಗಿಸಬೇಕು. ಇದೇ ಭಾವ ಸ್ಪಷ್ಟವಾಗ್ತಾ ಇದೆ. ಇಲ್ಲಿ ತಪ್ ಇದಂ ವಿಶೇಷವನ್ನು ಕೊಟ್ಟು ಯಾವ ಚತುರ್ಭುಜ ರೂಪದ ದರ್ಶನ ನಾನು ನಿನಗೆ ಮೊದಲು ಮಾಡಿಸಿದ್ದೆನು. ಚತುರ್ಭುಜ ರೂಪ ಅಂದ್ರೇನು? ಯುದ್ಧ ಪ್ರಾರಂಭದಲ್ಲಿ ಕೂಡ ಅದಕ್ಕೆ ಮೊದಲು ಕೂಡ ಒಂದೊಮ್ಮೆ ಸಭೆಯಲ್ಲಿ ಕೂಡ ಪರಮಾತ್ಮ ಅಂತ ವಿಶ್ವರೂಪ ದರ್ಶನ ಮಾಡಿಸಿದ್ದ ಅಂತ ಹೇಳಿ ಕೂಡ ಹಿಂದೆ ನಾವು ಬಂತು. ಹಾಗಾಗಿ ಭೀಷ್ಮಾದಿಗಳು ಇವರ ಬಗ್ಗೆ ಗೊತ್ತಿತ್ತು ಯಾರು ಅಂತ ಹೇಳಿ. ದುರ್ಯೋಧನ ಆಗ ಕೂಡ ಇವೆಲ್ಲ ಮಾಯಾವಿ ಇವನು ಏನೋ ಮ್ಯಾಜಿಕ್ ಮಾಡ್ತಾನಂತ ಹೇಳಿ ಅಂದ್ಕೊಂಡಂತೆ. ಹಾಗಾಗಿ ಇಲ್ಲಿ ಯಾವ ವಿಶ್ವರೂಪ ದರ್ಶನ ಮಾಡಿಸಿದ್ದ ಪರಮಾತ್ಮ ಅದು ದುರ್ಯೋಧನ ಕೂಡ ಆಗಿತ್ತು. ಇದರಿಂದ ಅರ್ಥ ಆಗೋದಷ್ಟೇ, ಇಲ್ಲಿ ಅಧಿಕಾರತ್ವ ಅಂತಕ್ಕಂಥದ್ದು ಇಲ್ಲದೆ ಇದ್ದಾಗ ಪರಮಾತ್ಮನ ಮಹಿಮೆಯಾಗಲಿ ಪರಮಾತ್ಮನ ಪ್ರಭಾವವಾಗಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ಅದರಲ್ಲಿ ನಂಬಿಕೆ ಬರುವುದು, ವಿಶ್ವಾಸ ಬರುವುದು ಕೂಡ ದುರ್ಲಭವಾಗಿದೆ. ಅರ್ಥ ಇಷ್ಟೇ. ಈಗ ಒಂದೊಮ್ಮೆ ಆ ಕೌರವ ಸಭೆಯಲ್ಲಿ ಕೂಡ ಪರಮಾತ್ಮ ವಿಶ್ವರೂಪವನ್ನ ದರ್ಶನ ಮಾಡಿಸಿದ್ದ. ಅದೇ ರೀತಿ ತಾಯಿ ಯಶೋದೆ ಕೂಡ ಬಾಲ್ಯದಲ್ಲಿ ಮಣ್ಣು ತಿನ್ಬೇಕಾದ್ರೆ ಯಾರು ಹೇಳ್ತಾರೆ, ನಿಮ್ಮ ಮಗ ಮಣ್ಣು ತಿಂತಾ ಇದ್ದಾನೆ, ಹೋಗಿ ಬಂದ ಹೆಸರು ತಂದು ಬಾಯಿ ತೆಗಿ ಅಂತೇಳಿ ಬಲವಂತವಾಗಿ ಬಾಯಿ ಬಿಡಿಸಿದಾಗ ಬಾಯಿಯಲ್ಲಿ ಎಲ್ಲ ಭುವನ ಬ್ರಹ್ಮಾಂಡವನ್ನ ಕಾಣ್ತಾಳೆ ಯಶೋದೆ. ಆಗ್ಲೇ ಅರ್ಥ ಆಯ್ತಂತೆ, ಓಹೋ ಈ ಮಗು ಸಾಮಾನ್ಯ ಮಗು ಅಂತ ಹೇಳಿ. ಅದೇ ರೀತಿ ಒಂದೊಮ್ಮೆ ಕೌರವರ ಸಭೆಯಲ್ಲಿ ಕೂಡ ದರ್ಶನ ಮಾಡಿಸಿದ್ದ. ಇವೆಲ್ಲ ಕೂಡ ನಾವು ಈಗಾಗಲೇ ನೋಡ್ಕೊಂಡ್ ಬಂದ್ವಿ. ಆದ್ರೆ ಇದಕ್ಕೂ ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆಯಾ ಅಂತ ಕೂಡ ಹಿಂದೆ ಪ್ರಶ್ನೆ ಬಂತು. ಹೌದು, ಇದಕ್ಕೂ ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಕೂಡ ಹೇಳಿದ್ರು. ಹಾಗಾಗಿ ಅದು ಹೇಗೆ ಅಂತ ನಾವು ಕೇಳಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಹೇಳ್ಕೊಂಡ್ವಿ. ಭಗವದ್ಗೀತೆ ಉಪದೇಶ ಆದ ಮೇಲೆ ಯುದ್ಧ ಪ್ರಾರಂಭ ಆಗ್ತದೆ. ಯುದ್ಧದಲ್ಲಿ ಪಾಂಡವರು ಪೂರ ಸೋಲ್ತಾರೆ. ಸೋಲ್ಗೊಂದೇ ಅಲ್ಲ, ಎಲ್ರು ಕೂಡ ಯಾರು ಉಳಿಯಲ್ಲ ಪಾಂಡವರು, ಆ ಕೌರವರಲ್ಲಿ ಸೋಲಾಗ್ತದೆ. ಪಾಂಡವರು ಗೆಲ್ತಾರೆ. ಇಷ್ಟೆಲ್ಲ ಮೇಲೆ ಮತ್ತೆ ರಾಜ್ಯಭಾರ ಮಾಡ್ತಾರೆ ಪಾಂಡವರು. ರಾಜ್ಯಭಾರ ಮಾಡ್ತಾ ಮಾಡ್ತಾ ಅರ್ಜುನನಿಗೆ ಅನ್ಸುತ್ತಂತೆ, ಹೌದು ಆವತ್ತು ಯುದ್ಧರಂಗದಲ್ಲಿ ಎಂತ ಮಹಾನ್ ಉಪದೇಶ ಮಾಡಿದ್ದ ಪರಮಾತ್ಮ ಈ ರಾಜ್ಯಭಾರದಲ್ಲಿ ಬಿದ್ದು ಎಲ್ಲವನ್ನ ಮರೆತೆ. ಸಾಮಾನ್ಯವಾಗಿ ನಾವು ಅಷ್ಟೇ, ಇದನ್ನೆಲ್ಲ ಕೇಳ್ತೀವಿ, ಸ್ವಲ್ಪ ಏನೋ ಸಾಧನೆ ಮಾಡ್ತೀವಿ, ಎಲ್ಲ ಆದ್ರೆ ಮತ್ತೆ ವ್ಯವಹಾರ ಮಾಡ್ತಾ 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 ನಡೆಯೋದುಂಟು. ಆದ್ರೆ ಸಾಧನೆ ನಾನು ಮತ್ತೆ ಜ್ಞಾಪಕ ಬರ್ತದೆ, ಹೌದಲ್ವಾ, ಎಂತ ಅನುಭವ ಪಡ್ತಾ ಇದ್ವಿ, ಎಂತ ಧ್ಯಾನ ಮಾಡ್ತಾ ಇದ್ವಿ, ಎಂತ ಚಿಂತನೆ ಮಾಡ್ತಾ ಇದ್ವಿ, ಈ ವ್ಯವಹಾರದಲ್ಲಿ ಬಿದ್ದು ಮತ್ತೆ ಮರ್ತು ಹೋಗ್ಬಿಟ್ವಲ್ಲ ಅಂತೇಳಿ ಮತ್ತೆ ಸ್ಮರಣೆಗೆ ಬಂದೇ ಬರ್ತದೆ. ನಿಜವಾಗ್ಲೂ ಒಬ್ಬ ಸಾಧಕನಾಗಿ ಸಾಧನೆ ಅಲ್ಪ ಸ್ವಲ್ಪ ಸಾಧನೆ ಕೂಡ ನಿಜವಾಗ್ಲೂ ನಾವು ಮಾಡಿದ್ದೆ ಆದ್ರೆ ಖಂಡಿತ ಎಂದೂ ವ್ಯರ್ಥವಾಗೋದಿಲ್ಲ. ಅದು ಮತ್ತೆ ಕಾಲಾಂತರದಲ್ಲಿ ಎಚ್ಚರಿಸ್ತದೆ ನಮ್ಮನ್ನು. ನಾವೆಲ್ಲೇ ಇರ್ಲಿ ಕೆಳಗೆ ಹೊರಟೋಗಿ ಅಂದ್ರೇನು, ವಿಷಯ ವಸ್ತುಗಳಲ್ಲಿ ವ್ಯವಹಾರದಲ್ಲಿ ಮುಳುಗೋಗಿದ್ರು ಒಂದಲ್ಲ ಒಂದು ಸಮಯದಲ್ಲಿ ಬಂದು ಎಚ್ಚರಿಸ್ತದೆ. ಅದು ಯಾಕೆ ಮಾಡಿದ ಸಾಧನೆ ಅಂತಕ್ಕಂಥದ್ದು ಎಂದಿಗೂ ವ್ಯರ್ಥವಾಗೋದಿಲ್ಲ. ಮತ್ತೆ ನಮ್ಮನ್ನ ಅಲ್ಲಿಂದ ಎಚ್ಚರಿಸಿ ನಾವು ಹೋಗ್ಬೇಕಾದ ಮಾರ್ಗಕ್ಕೆ ತಂದು ಮಾರ್ಗದರ್ಶನ ಮಾಡ್ತದೆ. ಹಾಗೆ ಅರ್ಜುನನಿಗೂ ಕೂಡ
ವ್ಯವಹಾರ ಮಾಡ್ತಾ ಮಾಡ್ತಾ ರಾಜ್ಯಭಾರ ಮಾಡ್ತಾ ಮಾಡ್ತಾ ಎಲ್ಲ ಮರಿತಾನೆ. ಮತ್ತೆ ಒಂದ್ಸರಿ ಜ್ಞಾಪಕ ಆಗ, ಹೌದು ಅವತ್ತು ಯುದ್ಧರಂಗದಲ್ಲಿ ಎಂತೆಲ್ಲ ಕೃಷ್ಣ ಉಪದೇಶ ಮಾಡಿದ್ದ, ಎಲ್ಲ ಏನು ಜ್ಞಾಪಕ ಇಲ್ವಲ್ಲ ಅಂತ ಹೇಳಿ ಮತ್ತೆ ದ್ವಾರಕೆಗೆ ಬರ್ತಾನಂತೆ ಅರ್ಜುನ. ಒಂದು ಕೇಳ್ತಾನಂತ ಕೃಷ್ಣ, ಆವತ್ತು ಯುದ್ಧರಂಗದಲ್ಲಿ ಎಂತೆಂತ ಮಾತು ನಮ್ಗೆ ನೀವು ಉಪದೇಶ ಮಾಡಿದ್ರಿ, ಆದ್ರೆ ಈ ವ್ಯವಹಾರ ರಾಜ್ಯಭಾರ ಮಾಡ್ತಾ ಮಾಡ್ತಾ ಎಲ್ಲವನ್ನು ಮರೆತಿದ್ದೇನೆ, ಮತ್ತೊಮ್ಮೆ ನೀವು ಉಪದೇಶ ಮಾಡ್ಬೇಕಂತೇಳಿ ನಾನು ಬಯಸ್ತೇನೆ, ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂತಂದಾಗ ಕೃಷ್ಣ ಅಂತಾನಂತೆ, ನೋಡಪ್ಪ ಆವತ್ತು ಯಾವ ಸ್ಥಿತಿಯಲ್ಲಿ ಯಾವ ಯೋಗದಲ್ಲಿ ಅವತ್ತು ನಾನು ನಿಮ್ಗೆ ಹೇಳಿದ್ನೋ ಅದನ್ನು ಮತ್ತೆ ಹೇಳಲಿಕ್ಕಾಗಲ್ಲ. ಈಗ ಉಪದೇಶ ಮಾಡ್ತೇನೆ, ಅದನ್ನೇ ಹೇಳಿ ಅಂದ್ರೆ ಸಾಧ್ಯ ಇಲ್ಲ. ಹಾಗೆ ಇನ್ನೊಂದು ನಿನಗೆ ಅದಕ್ಕೆ ಸಂಬಂಧಪಟ್ಟಂತ ಹೇಳ್ತೀನಿ ಅಂತ ಹೇಳಿ ಮತ್ತೆ ಇನ್ನೊಂದು ಗೀತೆಯನ್ನು ಉಪದೇಶ ಮಾಡ್ತಾರೆ. ಅದು 6 ಅಧ್ಯಾಯಗಳಿಂದ ಕೂಡಿದೆ, ಅದನ್ನೇ ಉತ್ತರ ಗೀತೆ ಅಂತ ಹೇಳ್ತಾರೆ. ಈಗಾಗಲೇ ಇದನ್ನ ನಾನು ಹೇಳಿದ್ದೇನೆ, ಒಂದ್ಸರಿ ಜ್ಞಾಪಕ ಮಾಡ್ತೀನಿ. ಮತ್ತೆ ಉತ್ತರ ಗೀತೆ ಅಂತ ಹೆಸರಾಗಿ ಬಂತು ಅಂದ್ರೆ ಭಗವದ್ಗೀತೆಯ ನಂತರದಲ್ಲಿ, ಈಗ ಶ್ಲೋಕದಲ್ಲಿ ಪೂರ್ವಾರ್ಧ 1ನೇ ಲೈನು, ಉತ್ತರಾರ್ಧ 2ನೇ ಲೈನು. ಈಗ ಒಂದು ಶ್ಲೋಕದಲ್ಲಿ 2 ಲೈನೇ ತಿಳ್ಕೊಳ್ಳಿ. 1ನೇ ಲೈನ್ ಅಂತೀರಿ ಪೂರ್ವಾರ್ಧ, ನಂತರ ಲೈನು ಉತ್ತರಾರ್ಧ. ಭಗವದ್ಗೀತೆ ನಾವ್ ಹೇಳ್ತೀವಲ್ಲ, ಉತ್ತರಾರ್ಧ ಪೂರ್ವಾರ್ಧ, ಅರ್ಧ ನೀವು ಅರ್ಧ ನಾವು. ಹಾಗೆ ಭಗವದ್ಗೀತೆನೆ ಪೂರ್ವಾರ್ಧ ತಿಳ್ಕೊಳ್ಳಿ, ಆ ನಂತರದಲ್ಲಿ ಬಂದಿದ್ದ, ಹಾಗಾಗಿ ಅದಕ್ಕೆ ಉತ್ತರ ಗೀತ. ಇದು ಭಗವದ್ಗೀತೆ ಆದ್ರೆ ಅದು ಉತ್ತರ ಗೀತ ಅನ್ನೋ ಹೆಸರಿನಲ್ಲಿ 6 ಅಧ್ಯಾಯಗಳಿಂದ ಕೂಡಿರುತ್ತದೆ. ಅಂದ್ರೆ ಏನು, ಯಾವ ಸ್ಥಿತಿಯಲ್ಲಿ ಪರಮಾತ್ಮ ಅವತ್ತು ಭಗವದ್ಗೀತೆ ಉಪದೇಶ ಮಾಡಿದ್ದ ಅದೇ ಸ್ಥಿತಿಯಲ್ಲಿ ಮತ್ತೆ ಅದನ್ನೇ ಹೇಳಲಿಕ್ಕಾಗಲ್ಲ, ಬದಲಾಗಿ ಬೇರೆ ಇರುತ್ತೆ, ಅದನ್ನೇ ಉತ್ತರ ಗೀತ ಅಂತ ಹೇಳ್ತಾರೆ. ಹಾಗೆ ಕೃಷ್ಣ ತಾಯಿ ಯಶೋದೆಗೆ ಕೊಟ್ಟ ದರ್ಶನ, ಅದೇ ದರ್ಶನ ಮತ್ತೆ ಕೌರವ ಸಭೆಯಲ್ಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಕೌರವರ ಸಭೆಯಲ್ಲಿ ಕೊಟ್ಟಿದ್ದು ದರ್ಶನ ಈ ವಿಶ್ವರೂಪದಲ್ಲಿ ಬೇರೆ. ಹಾಗಾಗಿ ವ್ಯತ್ಯಾಸ ಇದೆ ಅಂತ ನಾವು ಇಲ್ಲೇ ಓದ್ಕೊಂತ ನೋಡ್ತಾ ಬಂದ್ವಿ. ಹಾಗೆ ಆ ರೂಪವನ್ನು ನೋಡ್ಲಿಕ್ಕಾಗಿ ನೀನು ಯಾವ ದೇವತೆಗಳು ಕೂಡ ನೋಡ್ಬೇಕಂತ ಬಯಸ್ತಾರೆ ಅನ್ನೋದನ್ನು ಕೂಡ ನಿಂಗೆ ಮುಂದೆ ಬರ್ತದೆ, ಬರ್ತದೆ ನೋಡಿ. ಹಾಗೆ ನೀನು ಯಾವ ರೂಪವನ್ನ ನೋಡ್ಬೇಕಂತ ಇಚ್ಛಿಸಿದ್ದೀಯೋ ಅದನ್ನೇ ಈಗ ಮತ್ತೆ ನೋಡುವಂತ ಪರಮಾತ್ಮ ಹೇಳ್ತಾ, ವಿಶ್ವರೂಪವು ಮರೆಯಾಗಿದೆ, ಅದರ ಬದಲು ಚತುರ್ಭುಜ ರೂಪ ಪ್ರಕಟವಾಗಿದೆ. ಆದ್ರಿಂದ ನೀನು ಈಗ ನಿರ್ಭಯನಾಗಿ ಪ್ರಸನ್ನ ಮನದಿಂದ ನನ್ನ ಈ ಚತುರ್ಭುಜ ರೂಪದ ದರ್ಶನವನ್ನು ಮಾಡು ಅಂತ ಹೇಳಿ ಪರಮಾತ್ಮ ಹೇಳ್ತಾ ಇದ್ದಾರೆ. ಪುನಃ ಈ ಪದದ ಪ್ರಯೋಗ ಮಾಡಿ ಇಲ್ಲಿ ಭಗವಂತನ ಅರ್ಜುನನಿಗೆ ತನ್ನ ಚತುರ್ಭುಜದ ರೂಪ ದರ್ಶನವನ್ನ ಮೊದಲು ಕೂಡ ಮಾಡಿಸಿದ್ದ. ಅದಕ್ಕಾಗಿ ಈಗ ಮತ್ತೆ ನೋಡು, ಮತ್ತೆ ಅಂದ್ರೆ ಈಗಾಗ್ಲೇ ಆಗಿತ್ತು. 45 ಮತ್ತು 46ನೇ ಶ್ಲೋಕದಲ್ಲಿ ಅರ್ಜುನನು ಮಾಡಿದ ಪ್ರಾರ್ಥನೆಯಲ್ಲಿ ತತ್ ಏವ ತೇನ ಏವ ಅಂದ್ರೆ ಅದನ್ನೇ ಅನ್ನೋ ಅರ್ಥದಲ್ಲಿ ಈ ಪದಗಳ ಪ್ರಯೋಗದಿಂದಲೂ ಇದೇ ಭಾವ ಸ್ಪಷ್ಟವಾಗುತ್ತದೆ. ಏನು, ಯಾವುದನ್ನು ಹಿಂದೆ ನಾನು ಚತುರ್ಭುಜ ರೂಪದಿಂದ ಕಿರೀಟ ಆ ರೂಪದಿಂದ ನೋಡಿದ್ದು ಅದೇ ರೂಪವನ್ನು ನನಗೆ ಮತ್ತೆ ನೀವು ತೋರಿಸಿ ಅನ್ನುವ ಭಾವವನ್ನು ವ್ಯಕ್ತಪಡಿಸಲಿಕ್ಕಾಗಿ ತತ್ ಏವ ತೇನ ಏವ ಅನ್ನೋ ಪದಗಳು ಕೂಡ ಇಲ್ಲಿ ಪ್ರಯೋಗ ಮಾಡಲ್ಪಟ್ಟಿವೆ. ಈ ಪ್ರಕಾರ ಚತುರ್ಭುಜ ರೂಪದ ದರ್ಶನ ಮಾಡಲು ಅರ್ಜುನಿಗೆ ಆಜ್ಞೆಯನ್ನಿತ್ತು ಭಗವಂತ ಏನ್ ಮಾಡ್ತಾನೆ ಅನ್ನೋದನ್ನ ಸಂಜಯ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಇಡೀ ಭಗವದ್ಗೀತೆ ಎಲ್ಲ ಸಂಜಯ ಮತ್ತು ಧೃತರಾಷ್ಟ್ರ ಇಬ್ಬರ ಸಂವಾದ. ಈಗಾಗಲೇ ನಾವ್ ಹೇಳ್ಕೊಂಡು, ಸಂಜಯ್ ಯಾರಪ್ಪ ಮಧ್ಯೆ ಮಧ್ಯೆ ಕೃಷ್ಣ ಅರ್ಜುನ ಮಾತಾಡ್ತಾ ಇರ್ತಾರೆ, ಈ ಮಧ್ಯೆ ಸಂಜಯ ಅಂತ ಒಬ್ಬ ಬರ್ತಾನೆ, ಅವನು ಇದರ ಅರ್ಥ ಏನು? ನಾವು ಪ್ರಾರಂಭದಲ್ಲಿ ಅಂದ್ಕೊಂಡ್ವಿ, ಪ್ರಾರಂಭದಲ್ಲಿ ಏನು ಧೃತರಾಷ್ಟ್ರ ವಾಚ ಹೇಳ್ತಾನೆ ಏನಂತ ಹೇಳ್ತಾನೆ, ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತಾಯುತ್ತವ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಎಲ್ಲಾ ಸೇರಿರತಕ್ಕಂತ ಪಾಂಡವರು ನನ್ನವರು ನೋಡಿ, ಮಾಮಕಾಹ ಪಾಂಡವಾಹ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿಂದ ಶುರುವಾಗಿತ್ತು.
ಸಂಜಯ ಕೂಡ ವ್ಯಾಸ ಮಹರ್ಷಿ ಅನುಗ್ರಹದಿಂದ ಸುಮಾರು 300 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕುರುಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಎಲ್ಲವನ್ನ ಕೂಡ ನೋಡುವಂತ ಶಕ್ತಿ ವ್ಯಾಸ ಮಹರ್ಷಿ ಅನುಗ್ರಹದಿಂದ ಸಂಜಯನಿಗೆ ಪ್ರಾಪ್ತ ಆಗಿತ್ತು. ಹಾಗಾಗಿ ವ್ಯಾಸ ಮಹರ್ಷಿ ಕೇಳಿದ್ರು ಧೃತರಾಷ್ಟ್ರನ, ಏನಪ್ಪಾ ನೀನು ಇದ್ದವನ್ನ ನೋಡ್ಬೇಕಂತ ಬಯಸ್ತೀಯಾ, ಹೇಳು, ಒಂದ್ ವೇಳೆ ನೋಡೋಂಗಿದ್ರೆ ಅಂತ ನೇತ್ರಗಳನ್ನ ನಿನಗೆ ಕೊಡ್ತೀನಿ. ಅವ್ರಂತಾರಂತ, ಬೇಡ ಬೇಡ ಸ್ವಾಮಿ, ಈ ಘೋರವಾದಿದ್ದವನ್ನ ನಾನು ನೋಡ್ಲಿಕ್ಕೆ ಇಷ್ಟ ಇಲ್ಲ ನನಗೆ. ಯಾಕೆ? ಇದ್ದ ಅಂದ್ರೇನೆ ಸಾಯ್ತಕ್ಕಂಥದ್ದು, ಕೈಗಾಲ ಹೋಗ್ತಕ್ಕಂಥದ್ದು, ಹಿಂಸೆನೆ. ಅದನ್ನ ನೋಡೋಕ್ಕಿಂತ ನೋಡದೇ ಇರೋದೇ ವಾಸಿ. ಆದ್ರೆ ಹೇಳ್ಬೇಕು ಅಂತ ಇಚ್ಛೆ ಇದೆ ನೋಡಿ. ಇಂಥ ಇಚ್ಛೆ ಇದು, ನೋಡ್ಲಿಕ್ಕೆ ಇಚ್ಛೆ ಇಲ್ಲ, ಕೇಳಲಿಕ್ಕೆ ಇಚ್ಛೆ ಇದೆ. ಸರಿ ಅಂತೇಳಿ ಈಗ ಈ ಸಂಜೆ ನನಗೆ ಎಲ್ಲವನ್ನು ಅಲ್ಲಿ ನಡೆಯುವಂತ ಎಲ್ಲಾ ಘಟನೆಗಳನ್ನ ನೋಡಿ ನಿಮ್ಗೆ ಹೇಳ್ತಾನೆ ಅಂತೇಳಿ ಅನುಗ್ರಹ ಮಾಡ್ತಾರೆ. ವ್ಯಾಸ ಮಹರ್ಷಿ ಅನುಗ್ರಹದಿಂದ ಸಂಜಯ ಏನೇನ್ ನಡೀತಾ ಇದೆ ಎಲ್ಲವನ್ನು ಹೇಳ್ತಾನೆ ಬರ್ತಾ ಇದ್ದಾನೆ. ಮಧ್ಯೆ ಮಧ್ಯೆ ಸಂಜಯ ಮಾತಾಡ್ದಂಗೆ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಕೂಡ ಹೇಳ್ತಿದ್ದಾನೆ ಸಂಜಯ, ಏನಂತ, ಧೃತರಾಷ್ಟ್ರ, ಈ ರೀತಿ ಕೃಷ್ಣ ಪರಮಾತ್ಮ ಅರ್ಜುನನ ಪ್ರಾರ್ಥನೆಯನ್ನು ಕೇಳಿ ತನ್ನ ಚತುರ್ಭುಜ ರೂಪ ದರ್ಶನ ಮಾಡಿಸ್ಲಿಕ್ಕಾಗಿ ಆಜ್ಞೆ ಇತ್ತು. ಈ ರೀತಿ ಹೇಳ್ತಾ ಇದ್ದಾನೆ. ಏನಂತ? ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವಾ ಸ್ವಕಂ ರೂಪ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಸಂಜಯ ವಾಚ, ಸಂಜಯ ಹೇಳ್ತಾ ಇದ್ದಾನೆ, ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ವಾಸುದೇವಃ ಅರ್ಜುನಂ ಇತಿ ಉಕ್ತ್ವಾ ಭೂಯಃ ತಥಾ ಸ್ವಕಂ ರೂಪಂ ದರ್ಶಯಾಮಾಸ ಚ ಪುನಃ ಮಹಾತ್ಮ ಸೌಮ್ಯ ವಪುಃ ಭೂತ್ವಾ ಏನಂ ಭೀತಂ ಆಶ್ವಾಸಯಾಮಾಸ. ವಾಸುದೇವ ಭಗವಾನ್ ಪರಮಾತ್ಮ ವಾಸುದೇವನು ಅರ್ಜುನಿಗೆ ಇತಿ ಉಕ್ತವ ಈ ಪ್ರಕಾರ ಹೇಳಿ, ಏನಂತ, ಆಯ್ತು ನೀನು ಭಯಪಡಬೇಡ, ನನ್ನ ಹಿಂದಿನ ರೂಪವನ್ನೇ ನೋಡು ಅಂತೇಳಿ ಪರಮಾತ್ಮ ಅರ್ಜುನಿಗೆ ಹೇಳ್ತಾ, ಭೂಯಃ ತದಾ ಸ್ವಕಂ ರೂಪಂ ದರ್ಶಯಾಮಾಸ. ಭೂಯಃ ಮತ್ತೆ ನಂತರ ತಥಾ ಹಾಗೆ, ಹೇಗೆ ಮೊದಲು ಹೇಗೆ ಕಿರೀಟ ಗದೆ ಶಂಖ ಚಕ್ರ ಚತುರ್ಭುಜ ರೂಪ ದರ್ಶನ ಮಾಡಿಸಿದ್ದನು ಆ ರೀತಿಯಾಗಿ ಸ್ವಕಂ ರೂಪಂ ದರ್ಶಯಾಮಾಸ, ತನ್ನ ಚತುರ್ಭುಜ ರೂಪವನ್ನು ತೋರಿಸ್ತಾನೆ. ಯಾರು? ಕೃಷ್ಣ. ಮತ್ತು ಪುನಃ ಮಹಾತ್ಮ ಸೌಮ್ಯ ವಪುಃ ಭೂತ್ವ, ಮತ್ತೆ ಮಹಾತ್ಮನಾದ ಶ್ರೀಕೃಷ್ಣನು ಸೌಮ್ಯ ವಪುಃ ಭೂತ್ವ, ಸೌಮ್ಯ ಮೂರ್ತಿಯಾಗಿ. ಈಗ ನೋಡಿದಾಗ ಈಗ ಹೆಂಗಿದ್ದ? ವ್ಯಾಪಕವಾಗಿ ವಿಶಾಲ ರೂಪವಾಗಿ ಭೂ ನಭೋಂತರಾಳಗಳು ಮುಟ್ಟುವ ತರ ಒಮ್ಮೆ ಆಶ್ಚರ್ಯಚಕಿತ, ಇನ್ನೊಮ್ಮೆ ಭಯಭೀತನಾಗಿ ಅಂತ ದೃಶ್ಯಗಳು ನೋಡ್ತಾ ಅರ್ಜುನ ಹೇಗೆ ಭಯಭೀತನಾಗಿ ಪ್ರಾರ್ಥನೆ ಮಾಡಿದ. ಈಗ ಪರಮಾತ್ಮ ಸೌಮ್ಯ ಮೂರ್ತಿಯಾಗಿ ಏನಂ ಭೀತಂ ಆಶ್ವಾಸಯಾಮಾಸ, ಭಯಗ್ರಸ್ತನಾದ ಅರ್ಜುನನಿಗೆ ಧೈರ್ಯವನ್ನು ತುಂಬುತ್ತಾನೆ. ಮತ್ತೆ ಈಗ ತನ್ನ ಸೌಮ್ಯ ರೂಪವನ್ನ ಶಂಖ ಚಕ್ರ ಗದೆ ಮತ್ತು
ಚತುರ್ಭುಜ ರೂಪವಾಗಿ ಅಭಯ ಹಸ್ತವನ್ನ ನೀಡಿ ಅರ್ಜುನನ ಭಯಗ್ರಸ್ತನಾದ ಅರ್ಜುನಿಗೆ ಧೈರ್ಯವನ್ನ ತುಂಬುತ್ತಾನೆ. ಇವತ್ತು ಯಾರು ಹೇಳಿದ್ದು? ಸಂಜೆಯ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರ ಈ ರೀತಿ ಅರ್ಜುನನನ್ನು ನೋಡಿ ಭಯಗ್ರಸ್ತನಾದಾಗ ಪರಮಾತ್ಮ ತನ್ನ ಹಿಂದಿನ ಚತುರ್ಭುಜ ರೂಪವನ್ನು ತೋರಿಸಿ ಸೌಮ್ಯಮೂರ್ತಿಯಾಗಿ ದರ್ಶನವನ್ನು ಕೊಟ್ಟು ಅರ್ಜುನನನ್ನ ಏನ್ ಮಾಡ್ತಾ ಇದ್ದಾನೆ? ಭಯಗ್ರಸ್ತನಾದ ಅರ್ಜುನನಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದಾನೆ ಧೃತರಾಷ್ಟ್ರ. ಸಂಜೆ ಹೇಳ್ತಾರೆ, ಭಗವಾನ್ ವಾಸುದೇವನು ಅರ್ಜುನನ ಉದ್ದೇಶಿಸಿ ಈ ಪ್ರಕಾರ ಹೇಳಿ ನಂತರ ತನ್ನ ಚತುರ್ಭುಜ ರೂಪವನ್ನು ತೋರಿಸಿದನು ಮತ್ತು ಪುನಃ ಮಹಾತ್ಮನಾದ ಶ್ರೀಕೃಷ್ಣನು ಸೌಮ್ಯ ಮೂರ್ತಿಯಾಗಿ ಆ ಭಯಗ್ರಸ್ತನಾದ ಅರ್ಜುನನಿಗೆ ಧೈರ್ಯವನ್ನು ತುಂಬುತ್ತಾನೆ. ವಾಸುದೇವ ಪದದ ಅಭಿಪ್ರಾಯವೇನು? ಭಗವಾನ್ ಶ್ರೀಕೃಷ್ಣನು ವಸುದೇವನಲ್ಲಿ ಪುತ್ರ ರೂಪದಿಂದ ಪ್ರಕಟನಾಗಿದ್ದಾನೆ ಮತ್ತು ಆತ್ಮರೂಪದಿಂದ ಎಲ್ಲರಲ್ಲಿ ವಾಸಿಸುತ್ತಿದ್ದಾನೆ. ಅದಕ್ಕಾಗಿ ಅವನ ಹೆಸರು ವಾಸುದೇವ ಎಂದಾಗಿದೆ. ಇಲ್ಲಿ ವಾಸುದೇವ ಈ ಪದವನ್ನು ಯಾಕೆ ಪ್ರಯೋಗ ಮಾಡಿದ್ರಪ್ಪ ಅಂತ ಹೇಳ್ತಾ, ಭಗವಾನ್ ಶ್ರೀಕೃಷ್ಣನು ವಸುದೇವನಲ್ಲಿ ಪುತ್ರ ರೂಪದಿಂದ ಪ್ರಕಟನಾಗಿದ್ದಾನೆ. ದೇವಕಿ ವಸುದೇವರ ಪುತ್ರನಾಗಿ ಪ್ರಕಟನಾಗಿದ್ದಾನೆ ಮತ್ತು ಆತ್ಮರೂಪದಿಂದ ಎಲ್ಲರಲ್ಲಿ ವಾಸಿಸ್ತಾ ಇದ್ದಾನೆ. ಅಂದ್ರೇನು? ಎಲ್ಲಾ ಕಡೆ ಎಲ್ಲರ ಆತ್ಮರೂಪದಿಂದ ವಾಸ ಮಾಡ್ತಕ್ಕಂಥ ಪರಮಾತ್ಮನೇ ವಸುದೇವನಿಗೆ ಪುತ್ರನಾಗಿ ಪ್ರಕಟನಾಗಿದ್ದ. ಅಂದ್ರೆ ಮೊದಲದಕ್ಕೆ ಇರ್ಲಿಲ್ವಂದ್ರೆ ಎಲ್ಲರ ಆತ್ಮರೂಪನಾಗಿ ಇದ್ದ. ಈಗ್ಲಿಲ್ವಾ? ಈಗ್ಲೇ ಅಂದ್ರೇನು? ಎಲ್ಲರ ಆತ್ಮರೂಪನಾಗಿರ್ತಕ್ಕಂಥ ಪರಮಾತ್ಮನೇ ವಸುದೇವನಿಗೆ ಪುತ್ರನಾಗಿ ಸಿನಿಮಾದಲ್ಲಿ ನಟನೆ ಮಾಡ್ತಾರೆ. ಬೇರೆ ಯಾರಿಗೋ ಮಗನಾಗಿ, ತಂದೆಯಾಗಿ, ಏನೋ ಹೀಗೆ ಪಾತ್ರ ಮಾಡ್ತಾರೆ. ಅಂದ್ರೆ ಅವರಿಗೆ ಮಗನಾಯಕ ಮೊದಲು ಇರ್ಲಿಲ್ವ? ಅವರು ಇದ್ದಾರೆ. ಅಂದ್ರೇನು? ಎಲ್ಲರ ಆತ್ಮರೂಪವಾಗಿರ್ತಕ್ಕಂಥ ಪರಮಾತ್ಮನೇ ವಸುದೇವನ ಪುತ್ರನಾಗಿ ಪ್ರಕಟನಾಗಿದ್ದ. ದ್ವಾಪರಯುಗದಲ್ಲಿ 128 ವರ್ಷಕ್ಕೆ ಪರಮಾತ್ಮ 125, 128 ಹೇಳ್ಕೊಂಡವು. 6 ತಿಂಗಳು 7 ದಿವಸ ಇಷ್ಟು ಗಡಿ ಅಂತ ಇದ್ದು ಅಷ್ಟು ಕಾಲ ಶ್ರೀಕೃಷ್ಣನ ರೂಪದಲ್ಲಿ ಇದ್ದ. ಈ ಭೂಮಿ ಮೇಲೆ ನಡೆದಾಡ್ದ. ಅದಕ್ಕೆ ಮೊದಲಿರ್ಲಿಲ್ವಾ ಸ್ವಾಮಿ? ಎಲ್ಲರ ರೂಪದಲ್ಲಿ, ಆತ್ಮರೂಪದಲ್ಲಿ ಆಗಲೂ ಕೂಡ ಇದ್ದ. ಹಾಗಾಗಿ ವಾಸುದೇವ ಅನ್ನೋ ಶಬ್ದ ಎಲ್ಲರ ಹೃದಯದಲ್ಲಿರ್ತಕ್ಕಂಥ ಆತ್ಮರೂಪದಲ್ಲಿರ್ತಕ್ಕಂಥ ಪರಮಾತ್ಮನೇ ವಸುದೇವನ ಪುತ್ರ ರೂಪದಲ್ಲಿ ಪ್ರಕಟನಾದ ಕಾರಣ ಅವರಿಗೆ ವಾಸುದೇವ ಅಂತ ಹೆಸರು ಬಂದಿದೆ. ರೂಪಂ ಜೊತೆಗೆ ಸ್ವಕಂ ವಿಶೇಷಣವನ್ನ ಜೋಡಿಸುವ ದರ್ಶಯಾಮಾಸ ಕ್ರಿಯೆಯ ಪ್ರಯೋಗದ ಅಭಿಪ್ರಾಯವೇನು? ರೂಪಂ ಜೊತೆಗೆ ಸ್ವಕಂ ಈ ವಿಶೇಷಣ ಜೋಡಿಸುವ ಮತ್ತು ದರ್ಶಯಾಮಾಸ ಇದು ಕ್ರಿಯಾಪದ. ದರ್ಶಯಾಮಾಸ ಈ ಪದದ ಪ್ರಯೋಗದ ಅಭಿಪ್ರಾಯ ಏನು ಪ್ರಶ್ನೆ ಮಾಡ್ತಾ, ಸ್ವಕಂ ರೂಪಂ ಇದರ ಅರ್ಥವು ತನ್ನ ನಿಜ ರೂಪ ಎಂಬುದಾಗಿದೆ. ಹಾಗಂತ ವಿಶ್ವರೂಪವು ಭಗವಾನ್ ಶ್ರೀಕೃಷ್ಣನದ್ದೇ ಆಗಿದೆ ಮತ್ತು ಅದು ಕೂಡ ಅವನ ಸ್ವಕೀಯವೇ ಆಗಿದೆ. ಹಾಗೂ ಭಗವಂತನು ಯಾವ ಮಾನುಷ ರೂಪದಲ್ಲಿ ಎಲ್ಲರ ಮುಂದೆ ಪ್ರಕಟನಾಗಿದ್ದಾನೋ ಆ ಶ್ರೀಕೃಷ್ಣ ರೂಪವು ಅವನ ಸ್ವಕೀಯವೇ ಆಗಿದೆ. ಆದ್ರೂ ಇಲ್ಲಿ ರೂಪಂ ಜೊತೆಗೆ ಸ್ವಕಂ ವಿಶೇಷಣವನ್ನು ಕೊಡುವ ಅಭಿಪ್ರಾಯ ಮೇಲೆ ಹೇಳಿದ ಎರಡರಿಂದಲೂ ಬೇರೆ ಯಾವುದೋ ಮೂರನೇ ರೂಪದ ಲಕ್ಷ್ಯವಾಗಿಸಲು ಆಗಿರಬೇಕು. ಯಾಕಂದ್ರೆ ವಿಶ್ವರೂಪವಾದರೂ ಅರ್ಜುನನ ಮುಂದೆ ಪ್ರಸ್ತುತವಾಗಿಯೇ ಇತ್ತು. ಅದನ್ನ ನೋಡಿಕೊಂಡಾದರೂ ಅವನು ಭಯಭೀತನಾಗಿದ್ದನು. ಆದ್ದರಿಂದ ಅದನ್ನ ತೋರಿಸುವುದರ ಕಲ್ಪನೆಯನ್ನು ಇಲ್ಲಿ ಮಾಡಲಾಗುವುದಿಲ್ಲ ಮತ್ತು ಮನುಷ್ಯ ರೂಪಕ್ಕಾಗಿ ಇದನ್ನು ಹೇಳುವ ಅವಶ್ಯಕತೆ ಇಲ್ಲ. ಅಂದರೆ
ಅದನ್ನು ಭಗವಂತನು ತೋರಿಸಿದನು, ದರ್ಶಯಾಮಾಸ. ಏಕೆಂದರೆ ವಿಶ್ವರೂಪವನ್ನ ಮರೆ ಮಾಡಿದ ಮೇಲೆ ಭಗವಂತನು ಯಾವ ಸ್ವಾಭಾವಿಕ ಮನುಷ್ಯಾವತಾರದ ರೂಪವಿದೆಯೋ ಅದಾದರೂ ಹೇಗಿದೆಯೋ ಹಾಗೆ ಅರ್ಜುನ ಮುಂದೆ ಇದ್ದೇ ಇರುತ್ತದೆ. ಅದರಲ್ಲಿ ತೋರಿಸುವ ಮಾತು ಏನಿದೆ, ಅದನ್ನಾದರೂ ಅರ್ಜುನನು ಸ್ವಯಂ ನೋಡಿಕೊಳ್ಳುವನು. ಆದ್ರಿಂದ ಇಲ್ಲಿ ಸ್ವಕಂ ರೂಪಂ ಮತ್ತು ದರ್ಶಯಾಮಾಸ ಕ್ರಿಯೆಯ ಪ್ರಯೋಗದಿಂದ ನರಲೀಲೆಗಾಗಿ ಪ್ರಕಟಿಸಲಾದ ಎಲ್ಲರ ಸಮ್ಮುಖದಲ್ಲಿ ಇರುವಂತಹ ಮಾನುಷ ರೂಪದಿಂದ ಮತ್ತು ತನ್ನ ಯೋಗ ಶಕ್ತಿಯಿಂದ ಪ್ರಕಟಿಸಿ ತೋರಿಸುವ ವಿಶ್ವರೂಪದಿಂದ ಭಿನ್ನವಾದ ಯಾವ ನಿತ್ಯ ವೈಕುಂಠಧಾಮದಲ್ಲಿ ನಿವಾಸ ಮಾಡುವ ಭಗವಂತನ ದಿವ್ಯ ಚತುರ್ಭುಜಯುಕ್ತವಾದ ನಿಜವಾದ ರೂಪವಿದೆಯೋ ಅದನ್ನೇ ನೋಡ್ಲಿಕ್ಕಾಗಿ ಅರ್ಜುನನು ಪ್ರಾರ್ಥನೆ ಮಾಡಿದ್ದನು ಮತ್ತು ಅದೇ ರೂಪವನ್ನು ಭಗವಂತನ ಅವರಿಗೆ ತೋರಿಸಿದನು ಎಂಬ ಭಾವವು ಕಂಡು ಬರ್ತಾ ಇದೆ. ಇಲ್ಲಿ ನಿತ್ಯ ವೈಕುಂಠಧಾಮ ಶಬ್ದ ತಕೊಂಡ್ಬರ್ತಾರೆ. ಅಂದ್ರೇನು? ತತ್ವ ವಿವೇಚನೆ, ತತ್ವವೇ ಇಲ್ಲಿ ಮುಖ್ಯ ಲಕ್ಷ್ಯವಾದರೂ ಇಲ್ಲಿ ಕೆಲವೊಮ್ಮೆ ಅದ್ವೈತವನ್ನ ಕೂಡ ಪುಷ್ಟಿ ಮಾಡುವಂತ ವಿಷಯಗಳನ್ನ ಇಲ್ಲಿ ಪ್ರಸ್ತಾವನೆ ಮಾಡ್ತಾರೆ. ಕಾರಣ ಏನಪ್ಪ ಅಂದ್ರೆ ಅದ್ವೈತ ಅಂತಕ್ಕಂಥದ್ದು ದ್ವೈತಕ್ಕೆ ವಿರೋಧ ಏನಿಲ್ಲ. ಈಗ ಪರಮಾತ್ಮ ವ್ಯಾಪಕನಾದ ಪರಮಾತ್ಮ, ಅದನ್ನೇ ಅಂದ್ರೆ ಎಲ್ಲಾ ಕಡೆ ಬಂದ್ರೆ ಒಬ್ಬನೇ ಪರಮಾತ್ಮನನ್ನ ಬೇರೆ ಬೇರೆ ರೂಪದಲ್ಲಿ ಪೂಜಿಸಲಾಗ್ತದೆ, ಭಜಿಸಲಾಗ್ತದೆ. ಎಷ್ಟು ರೂಪಗಳಿಂದ ನೀವು ಭಜಿಸಿದ್ರು ಒಬ್ಬೇ ಪರಮಾತ್ಮನ ಭಜಿಸ. ಹಾಗಾಗಿ ಸಿದ್ಧಾಂತದ ಪರವಾಗಿ ಸ್ವಲ್ಪ ಬೇರೆ ಬೇರೆ ಯಾಕಂದ್ರು ದ್ವೈತ ಅಂತಕ್ಕಂಥದ್ದು ಅದ್ವೈತಕ್ಕೆ ವಿರೋಧ ಏನಿಲ್ಲ. ದ್ವೈತದ ಪರಿಪಕ್ವತೆಯೇ ಅದ್ವೈತ ಕೂಡ ಆಗ್ಬಹುದು. ಹಾಗಾಗಿ ಎಲ್ಲವನ್ನ ಪುಷ್ಟಿ ಮಾಡುವಂತ ಇಲ್ಲಿ ನಿಧಾನವಾಗಿ ಇದನ್ನ ವ್ಯಾಖ್ಯಾನ ಮಾಡ್ತಾರೆ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಸ್ವಕಂ ರೂಪಂ, ಇದರ ಅರ್ಥವು ತನ್ನ ನಿಜ ರೂಪ ಎಂದಾಗಿದೆ. ಹಾಗಂತ ವಿಶ್ವರೂಪವು ಭಗವಾನ್ ಶ್ರೀಕೃಷ್ಣದ್ದೇ ಆಗಿದೆ. ಸ್ವಕಂ ರೂಪಂ ಇದರ ಅರ್ಥ ಏನು? ತನ್ನ ನಿಜರೂಪ ಎಂದಾಗಿದೆ. ನಿಜರೂಪ ಅಂದ್ರೆ ಏನು? ಹಾಗಂತ ವಿಶ್ವರೂಪ ಭಗವಾನ್ ಶ್ರೀಕೃಷ್ಣದ್ದು ಆಗಿದೆ ಮತ್ತು ಅದು ಕೂಡ ಅವನ ಸ್ವಕೀಯವೇ ಆಗಿದೆ ಅಂದ್ರೆ ಹಂಗಂದ್ರೆ ಈ ಶ್ರೀಕೃಷ್ಣನ ರೂಪ ಅವನ ರೂಪ ಅಲ್ವಾ? ನಿಜವಾದ ರೂಪ ಅಂದ್ರೆ ಏನು? ಈಗ ನೀವು ಕಾಣಿಸ್ತಾ ಇರ್ತಕ್ಕಂಥ ಭಗವಾನ್ ಶ್ರೀಕೃಷ್ಣನ ರೂಪ ಇದೆಯಲ್ಲ, ಅದು ನಿಮ್ದಲ್ಲ. ಹಂಗಾದ್ರೆ ನಿಮ್ದಲ್ವಾ ಅಂತಂದ್ರೆ ಅದು ಕೂಡ ಅವನದೇ ಸ್ವರೂಪ ಆಗಿದೆ. ಹಾಗೂ ಭಗವಂತನು ಯಾವ ಮನುಷ್ಯ ರೂಪದಲ್ಲಿ ಎಲ್ಲರ ಮುಂದೆ ಪ್ರಕಟನಾಗಿದ್ದಾನೋ ಆ ಶ್ರೀಕೃಷ್ಣ ರೂಪವು ಅವನ ಸ್ವಕೀಯವೇ ಆಗಿದೆ. ನಿಮ್ಮ ನಿಜವಾದ ರೂಪ ಅಂತಂದಾಗ ಈಗಿರ್ತಕ್ಕಂಥ ಕೃಷ್ಣ ರೂಪ ನಿಮ್ಮ ನಿಜವಾದ ರೂಪ ಅಲ್ವಾ ಅಂತ ಪ್ರಶ್ನೆ ಬರಬಹುದು. ಅದಕ್ಕಾಗಿ ಹಾಗಂತಲ್ಲ, ಇಲ್ಲಿ ಯಾವ ಮನುಷ್ಯ ರೂಪದಲ್ಲಿ ಎಲ್ಲರ ಮುಂದೆ ಪ್ರಕಟನಾಗಿದ್ದಾನೋ ಆ ವಿಷ್ಣು ರೂಪವು ಕೂಡ ಅವನದೇ ರೂಪ, ಆ ಶ್ರೀಕೃಷ್ಣ ರೂಪ ಕೂಡ ಅವನದೇ ರೂಪ. ಆದ್ರೆ ಇಲ್ಲಿ ರೂಪಂ ಜೊತೆಗೆ ಸ್ವಕಂ ವಿಶೇಷವನ್ನು ಕೊಡ್ತಕ್ಕಂಥ ಅಭಿಪ್ರಾಯ ಮೇಲೆ ಹೇಳಿದ ಎರಡರಿಂದಲೂ ಬೇರೆ ಯಾವುದೋ ಮೂರನೇ ರೂಪ ಲಕ್ಷ್ಯವಾಗಿಸಲು ಆಗಿರಬೇಕು. ಅಂದ್ರೇನು? ಇಲ್ಲಿ ಬೇರೆ ನೋಡಿ, ಮೇಲೆ ಹೇಳಿದ ಎರಡರಿಂದಲೂ ಅಂದ್ರೇನು? ಪರಮಾತ್ಮನ ಏನು ವಿಶ್ವರೂಪ, ಒಂದು ಪರಮಾತ್ಮನ ವಿಶ್ವರೂಪ, ಎರಡನೇದು ಶ್ರೀಕೃಷ್ಣನ ರೂಪ. ಅದರಲ್ಲಿ ಆ ರೂಪ ಜೊತೆಗೆ ಶಕಂ ವಿಶೇಷವನ್ನ ಕೊಡ್ತಕ್ಕಂಥ ಅಭಿಪ್ರಾಯ ಮೇಲೆ ಹೇಳಿದ ಅಂದ್ರೆ ವಿಶ್ವರೂಪಕ್ಕಿಂತ ಶ್ರೀಕೃಷ್ಣನ ರೂಪಕ್ಕಿಂತ ಎರಡರಿಂದಲೂ ಬೇರೆ ಯಾವುದೋ ಮೂರನೇ ರೂಪದ ಲಕ್ಷ್ಯವಾಗಿಸಲು ಆಗಿರಬೇಕು. ಅಂದ್ರೆ ಬೇರೆ ಯಾವುದೋ ಅದೆರಡನ್ನ ಬಿಟ್ಟು ಬೇರೆ ಇನ್ನೊಂದನ್ನ ಲಕ್ಷ್ಯವಾಗಿಸಿ ಹೇಳಿರ್ತಕ್ಕಂಥ ಮಾತು. ಯಾಕಂದ್ರೆ ಇಲ್ಲಿ ರೂಪದ ಜೊತೆಗೆ ಸ್ವಕಂ ಅಂತಕ್ಕಂಥ ವಿಶೇಷ ಕೊಡಲಾಗಿದೆ. ಏಕೆಂದ್ರೆ ವಿಶ್ವರೂಪವಾದರೂ ಅರ್ಜುನನ ಮುಂದೆ ಪ್ರಸ್ತುತವಾಗಿ ಇತ್ತು. ವಿಶ್ವರೂಪ ಅಂತೀರಾ, ಅರ್ಜುನ ಈಗ ಪ್ರಸ್ತುತ ನೋಡ್ತಾನೆ ಇದ್ದಾನೆ. ಅದನ್ನು ನೋಡಿಕೊಂಡಾದ್ರೂ ಅವನು ಭಯಭೀತನಾಗಿದ್ದನು.
ಈಗ ಶ್ರೀಕೃಷ್ಣ ರೂಪ ಅವನಿಗೆ ಗೊತ್ತಿದೆ, ವಿಶ್ವರೂಪವನ್ನು ನೋಡ್ತಾ ಇದ್ದಾನೆ, ಇದನ್ನ ನೋಡಿ ಭಯಭೀತ ಕೂಡ ಆಗಿದ್ದಾನೆ. ಅದರಿಂದ ಅದನ್ನ ತೋರಿಸುವುದರ ಕಲ್ಪನೆಯಲ್ಲಿ ಇಲ್ಲಿ ಮಾಡ್ಲಾಗುದಿಲ್ಲ. ಅಂದ್ರೆ ಇನ್ನೇನು ತೋರಿಸ್ಬೇಕು ಹೊಸದಾಗಿ ಏನಿಲ್ಲ. ಈಗ ಶ್ರೀಕೃಷ್ಣನ ರೂಪನೂ ಗೊತ್ತಿದೆ, ವಿಶ್ವರೂಪವನ್ನೇ ನೋಡ್ತಾ ಇದ್ದಾನೆ, ಭಯಕಂಪಿತನಾಗಿದ್ದಾನೆ. ಹಾಗಾಗಿ ಅದನ್ನು ತೋರಿಸ್ಬೇಕು, ಆ ವಿಷಯ ಇಲ್ಲಿ ಬರಲ್ಲ. ಮತ್ತು ಮನುಷ್ಯ ರೂಪಕ್ಕಾಗಿ ಇದನ್ನು ಹೇಳುವ ಅವಶ್ಯಕತೆ ಇರುವುದಿಲ್ಲ. ಮನುಷ್ಯ ರೂಪಕ್ಕಾಗಿ, ಮನುಷ್ಯ ರೂಪ ಅದು ಶ್ರೀಕೃಷ್ಣನ ರೂಪ, ಅದಕ್ಕಾಗಿ ಕೂಡ ಸ್ವಕಂ ಅಂತ ಹೇಳಿ ಹೇಳುವಂತ ಅವಶ್ಯಕತೆ ಇಲ್ಲ. ಅಂದರೆ ಅದನ್ನ ಭಗವಂತನ ತೋರಿಸಿದನು ದರ್ಶೆಯ ಮಾತ. ಏಕೆಂದರೆ ವಿಶ್ವರೂಪವನ್ನು ಮರೆ ಮಾಡದ ಮೇಲೆ ಭಗವಂತನ ಯಾವ ಸ್ವಾಭಾವಿಕ ಮನುಷ್ಯಾವತಾರ ರೂಪ ಇದೆಯೋ ಅದಾದರೂ ಹಾಗೇ ಇದೆ. ಯಾವ ವಿಶ್ವರೂಪವನ್ನು ತೋರಿಸಿದಾನೆ ಇದನ್ನ ಮರೆ ಮಾಡಿದ ಮೇಲೆ ಯಾವ ಮನುಷ್ಯ ಅವತಾರ ಅಂದ್ರೆ ಕೃಷ್ಣ ಅವತಾರ ಅದಾದ್ರೂ ಹಾಗೇ ಇದೆ. ಅರ್ಜುನ ಮುಂದೆ ಇದ್ದೇ ಇದೆ, ಅದರಲ್ಲಿ ತೋರಿಸುವ ಮಾತೇನಿದೆ ಅದನ್ನು ತೋರಿಸ್ತಕ್ಕಂಥ ಮಾತಿಲ್ಲ. ಆದ್ರೆ ಇಲ್ಲಿ ಸ್ವಕಂ ರೂಪಂ ಸ್ವಕಂ ವಿಶೇಷಣ ಕೊಡ್ಲಾಗಿದೆ. ಏನು ಅಂತ ಅದನ್ನಾದರೂ ಅರ್ಜುನ ಸ್ವಯಂ ನೋಡಿಕೊಳ್ಳುವನು. ಒಂದು ವಿಶ್ವರೂಪ ದರ್ಶನ, ಇನ್ನೊಂದು ಶ್ರೀಕೃಷ್ಣಂದು ಮತ್ತೆ ತೋರಿಸ್ತೀನಿ ಅಂತಂದ್ರೆ ಅದು ಮೊದಲು ನೋಡಿದ್ದ, ಮತ್ತೆ ಕೂಡ ನೋಡ್ತಾನೆ ವಿಶ್ವರೂಪ ಅದನ್ನ ಬೇರೆ ಮಾಡಿದ್ಮೇಲೆ. ಆದ್ರಿಂದ ಇಲ್ಲಿ ಸ್ವಕಂ ವಿಶೇಷಣ ಮತ್ತು ದರ್ಶಯಾಮಾಸ ಕ್ರಿಯೆಯ ಪ್ರಯೋಗದಿಂದ ನರಲೀಲೆಗಾಗಿ ಪ್ರಕಟಿಸಲಾದ ಎಲ್ಲರ ಸಮ್ಮುಖದಲ್ಲಿ ಇಂತಹ ಮಾನುಷ ರೂಪದಿಂದ ಮತ್ತು ತನ್ನ ಯೋಗ ಶಕ್ತಿಯಿಂದ ಪ್ರಕಟಿಸಿ ತೋರಿಸಿರುವ ವಿಶ್ವರೂಪದಿಂದ ಭಿನ್ನವಾದ ಇದನ್ನ ಇಲ್ಲಿ ನನ್ನ ಸ್ವಂತ ರೂಪ ಅನ್ಲಿಕ್ಕೆ ಇಲ್ಲಿ ನಿತ್ಯ ವೈಕುಂಠಧಾಮದಲ್ಲಿ ನಿವಾಸ ಮಾಡ್ತಕ್ಕಂಥ ಭಗವಂತನ ದಿವ್ಯ ಚತುರ್ಭುಜ ರೂಪವನ್ನ ಇಲ್ಲಿ ಲಕ್ಷ್ಯವಾಗಿಸಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಪರಮಾತ್ಮನ ಸ್ವಕಂ ರೂಪ. ಈ ವಿಶ್ವರೂಪವನ್ನು ತೋರಿಸಿದಾನೆ, ಅದು ಸ್ವಕಂ ರೂಪ ಅಂದ್ರೆ ಅದು ಸ್ವಕಂ ಅವ್ರದ್ದು ಸಂಬಂಧಪಟ್ಟಿದ್ದೆ. ಅದಕ್ಕೆ ಮೊದಲು ಶ್ರೀಕೃಷ್ಣ ರೂಪ ಇತ್ತಲ್ಲ, ಅದು ಕೂಡ ಆದ್ರೆ ಇವೆಲ್ಲ ತೋರಿಸಿ ಮರೆ ಮಾಡ್ತಾರೆ. ಕೃಷ್ಣ ಅವತಾರ ಮುಗಿದ ಮೇಲೆ ಆ ರೂಪ ಇಲ್ಲ. ವಿಶ್ವರೂಪ ದರ್ಶನವನ್ನು ಅರ್ಜುನ ತೋರಿಸ್ತಾ ಇದ್ದಾನೆ ಪರಮಾತ್ಮ, ಇದನ್ನು ಈಗ ಮರೆ ಮಾಡ್ತಾನೆ, ಮತ್ತೆ ಆ ರೂಪ ಕೂಡ ಇಲ್ಲ. ಅದಕ್ಕೆ ಮೊದಲು ಯಾವ ರೂಪ ಅಂದ್ರೆ ಸ್ವಕಂ ರೂಪ ಅಂದ್ರೇನು? ನಿತ್ಯ ವೈಕುಂಠಧಾಮದಲ್ಲಿ ನಿವಾಸ ಮಾಡ್ತಕ್ಕಂಥ ಭಗವಂತನ ದಿವ್ಯ ಚತುರ್ಭುಜಯುಕ್ತವಾದ ನಿಜವಾದ ರೂಪ. ಅದನ್ನ ಇಲ್ಲಿ ಸ್ವಕಂ ವಿಶೇಷಣದಿಂದ ದರ್ಶಯಾಮಾಸ ಈ ಕ್ರಿಯೆಯ ಪ್ರಯೋಗದಿಂದ ನರಲೀಲೆಗಾಗಿ ಏನು ಇಲ್ಲಿ ಲೀಲಾವತ್ತು ಲೋಕ ಕೈವಲ್ಯಂ ಬ್ರಹ್ಮಸೂತ್ರ. ಈ ಲೋಕದಲ್ಲಿ ಪರಮಾತ್ಮ ಲೀಲೆ ಏನಕ್ಕೆ ಮಾಡ್ತಾನೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಹೀಗೆ ಅದೇ ಲೀಲೆ. ಲೀಲಾವತ್ತು ಲೋಕ ಕೈವಲ್ಯ, ಲೋಕದ ಕೈವಲ್ಯವೇ ಇಲ್ಲಿ ಲೀಲೆ. ನರಲೀಲೆಗಾಗಿ ಪ್ರಕಟಿಸಲಾದ ಎಲ್ಲರ ಸಮ್ಮುಖದಲ್ಲಿರುವಂತ ಮಾನುಷ ರೂಪದಿಂದ ತನ್ನ ಯೋಗ ಶಕ್ತಿಯಿಂದ ಪ್ರಕಟಿಸಿ ತೋರಿಸಿರುವ ವಿಶ್ವರೂಪದಿಂದ ಭಿನ್ನವಾದ ಅಂದ್ರೇನು? ಶ್ರೀಕೃಷ್ಣನ ಲೀಲೆ ಮಾಡ್ಲಿಕ್ಕಾಗಿ ಯಾವ ಮನುಷ್ಯ ರೂಪದಲ್ಲಿ ಬಂದಿರತಕ್ಕಂಥ ಶ್ರೀಕೃಷ್ಣ ರೂಪಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಯಾವ ಈಗ ತೋರಿಸ್ತಾ ಇರ್ತಕ್ಕಂಥ ವಿಶ್ವರೂಪದಿಂದ ಕೂಡ ಭಿನ್ನವಾಗಿರ್ತಕ್ಕಂಥ ಒಂದು ಶ್ರೀಕೃಷ್ಣನ ಮನುಷ್ಯ ರೂಪದಲ್ಲಿ ಇರತಕ್ಕಂಥ ಶ್ರೀಕೃಷ್ಣ ರೂಪಕ್ಕಿಂತ ಭಿನ್ನವಾಗಿ, ಈಗ ಅರ್ಜುನ ನೋಡ್ತಾ ಇರತಕ್ಕಂಥ ವಿಶ್ವರೂಪಕ್ಕಿಂತ ಭಿನ್ನವಾಗಿ ಯಾವುದು? ಯಾವ ನಿತ್ಯ ವೈಕುಂಠಧಾಮದಲ್ಲಿ ನಿವಾಸ ಮಾಡುವಂತ ಭಗವಂತನ ದಿವ್ಯ ಚತುರ್ಭುಜಯುಕ್ತವಾದ ನಿಜವಾದ ರೂಪ ಇದೆ ನೋಡಿ. ಇದು ಶ್ರೀಕೃಷ್ಣ ರೂಪಕ್ಕೆ ಬರೋಕ್ ಮೊದಲು, ಆ ವಿಶ್ವರೂಪ ತೋರ್ಸಕ್ಕೆ ಮೊದಲು ಯಾವ ರೂಪ? ಸ್ವಕಂ ರೂಪಂ. ನಿತ್ಯ ವೈಕುಂಠಧಾಮದಲ್ಲಿ ನಿವಾಸ ಮಾಡುವ ಭಗವಂತನ ದಿವ್ಯ ಚತುರ್ಭುಜಯುಕ್ತವಾದ ನಿಜವಾದ ರೂಪ ಇದೆಯೋ ಅದನ್ನೇ ನೋಡ್ಲಿಕ್ಕಾಗಿ ಅರ್ಜುನನು ಪ್ರಾರ್ಥನೆ ಮಾಡಿದ್ದನು ಮತ್ತು ಅದೇ ರೂಪವನ್ನು ಭಗವಂತನು ಅವನಿಗೆ ತೋರಿಸಿದನು. ಏನು? ನನ್ನ ಹಿಂದಿನ ರೂಪವನ್ನು ತೋರಿಸ್ತಿದ್ರೇನು? ಸೌಮ್ಯ ಮೂರ್ತಿಯಾಗಿ ಚತುರ್ಭುಜ ರೂಪವಾಗಿ ದರ್ಶನವನ್ನು ಮಾಡುತ್ತೆ. ಅದು ಹಿಂದಿನ ರೂಪ. ಅಂದ್ರೇನು? ವಿಶ್ವರೂಪ ದರ್ಶನಕ್ಕಿಂತ ಶ್ರೀಕೃಷ್ಣ ರೂಪಕ್ಕಿಂತ ನಿತ್ಯ ವೈಕುಂಠಧಾಮದಲ್ಲಿರ್ತಕ್ಕಂಥ
ಚತುರ್ಭುಜಯುಕ್ತವಾದ ಸೌಮ್ಯಮೂರ್ತಿಯಾದ ಆ ಪರಮಾತ್ಮ ರೂಪವನ್ನು ಇಲ್ಲಿ ನೋಡಬೇಕು ಅಂತ ಅರ್ಜುನ ಪ್ರಾರ್ಥನೆ ಮಾಡಿದ್ದ. ಭಗವಂತನ ಅವನಿಗೆ ಮತ್ತೆ ಅದನ್ನ ದರ್ಶನವನ್ನು ಮಾಡಿಸ್ತಾನೆ ಅನ್ನೋದೇ ಇಲ್ಲಿ ರೂಪಂ ಜೊತೆಗೆ ಸ್ವಕಂ ದರ್ಶಯಾಮತ ಪದಗಳ ಅರ್ಥವಾಗಿದೆ. ಮುಂದೆ ಹೋಗ್ತಾ ಮಹಾತ್ಮ ಪದದ ಮತ್ತು ಸೌಮ್ಯ ವಪುಹು ಆಗಿ ಭಯಭೀತನಾದ ಅರ್ಜುನನಿಗೆ ಧೈರ್ಯ ಕೊಟ್ಟನು. ಈ ಮಾತಿನ ಅಭಿಪ್ರಾಯವೇನು? ಮಹಾತ್ಮ ಪದದ ಮತ್ತು ಸೌಮ್ಯ ವಪುಹು ಹಾಗೆ ಭಯಭೀತನಾದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಏನಪ್ಪಾ ಈ ಮಾತಿನ ಅಭಿಪ್ರಾಯ ಅಂತ ಹೇಳ್ತಾ, ಯಾರ ಆತ್ಮ ಅರ್ಥಾತ್ ಸ್ವರೂಪವು ಮಹಾನ್ ಆಗಿದೆಯೋ ಅವನಿಗೆ ಮಹಾತ್ಮ ಎಂದು ಹೇಳ್ತಾರೆ. ಭಗವಾನ್ ಶ್ರೀಕೃಷ್ಣನು ಎಲ್ಲರ ಆತ್ಮರೂಪಿಯಾಗಿದ್ದಾನೆ, ಅದಕ್ಕಾಗಿ ಅವನು ಮಹಾತ್ಮನಾಗಿದ್ದಾನೆ ಎಂದು ಹೇಳುವುದರ ತಾತ್ಪರ್ಯ ಅರ್ಜುನನಿಗೆ ತನ್ನ ಚತುರ್ಭುಜ ರೂಪದ ದರ್ಶನ ಮಾಡಿಸಿದ ನಂತರ ಮಹಾತ್ಮ ಶ್ರೀಕೃಷ್ಣನು ಸೌಮ್ಯ ವಪುಹು ಅರ್ಥಾತ್ ಪರಮ ಶಾಂತ ಶ್ಯಾಮ ಸುಂದರ ಮಾನುಷ ರೂಪದಿಂದ ಯುಕ್ತನಾಗಿ ಭಯದಿಂದ ವ್ಯಾಕುಲನಾದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಇಲ್ಲಿ ಮಹಾತ್ಮ ಸೌಮ್ಯ ವಪುಹು ಭಯಭೀತನಾದ ಅರ್ಜುನನಿಗೆ ಧೈರ್ಯ ಕೊಟ್ಟ ಅಂತ ಹೇಳಿದ್ವಲ್ಲಿ ಏನಪ್ಪಾ ಇದ್ರ ಅರ್ಥ ಅಂತ ಹೇಳ್ತಾ, ಯಾರ ಅರ್ಥಾತ್ ಸ್ವರೂಪವು ಮಹಾನ್ ಆಗಿದೆ, ಮಹಾನ್ ಆತ್ಮ ಯಶಸ್ಸ ಅಂದ್ರೆ ಮಹಾನಾತ್ಮ ಮಹಾತ್ಮ ಅಂತಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ಮಹಾನ್ ಆತ್ಮ ಯಶಸ್ಸ ಎಲ್ಲರನ್ನೂ ತನ್ನಂತೆ ತಿಳಿಯುವವನು. ತನ್ನಂತಂದ್ರೆ ಏನು? ಶರೀರ ರೂಪದಿಂದ ಅಲ್ಲ, ಆತ್ಮರೂಪದಿಂದ. ತನಗಿಂತ ಬೇರೆ ಯಾರೂ ಇಲ್ಲ, ಬೇರೆ ಎಲ್ರು ತನಗಿಂತ ಬೇರೆ ಅಂದ್ರೇನು? ಎಲ್ಲವನ್ನ ತನ್ನನ್ನಾಗಿ ನೋಡುವಂತ ಮಹಾನ್ ಆತ್ಮ ಯಶಸ್ಸ ಎಲ್ಲರನ್ನು ತನ್ನಲ್ಲಿ ಎಲ್ರನ್ನು ನೋಡ್ತಾನೆ, ಎಲ್ಲರಲ್ಲೇ ತನ್ನನ್ನು ನೋಡ್ತಾನೆ. ನೋಡಿ, ಎಲ್ಲರಲ್ಲೂ ನಾನಿದ್ದೇನೆ, ನನ್ನಲ್ಲೇ ಎಲ್ರು ಇದ್ದಾರೆ. ಇದನ್ನೇ ಮಹಾನ್ ಆತ್ಮ ಯಶಸ್ಸ ಹೇಳ್ತಾರೆ. ಇಲ್ಲಿ ಈ ಸಾಧಕನಾಗಿ ಸಾಧನೆಯ ಮಾಡ್ತಾ ಸಾಧನೆಯ ಪರಾಕಾಷ್ಠ ಸ್ಥಿತಿ, ಈ ಆತ್ಮಸ್ಥಿತಿ ಅಂತಕ್ಕಂಥದ್ದು ಏನಪ್ಪಾ ಏನ್ ಗೋಚರ ಆಯ್ತಂದ್ರೆ ನನಗಿಂತ ಬೇರೆ ಯಾರು ಇಲ್ಲ ಅಂತ ಗೊತ್ತಾಗುತ್ತೆ. ಮತ್ತು ನಾನು ಎಲ್ರಿಗಿಂತ ಬೇರೆ ಅಲ್ಲ ಅಂದ್ರೇನು? ನಾನೇ ಇಲ್ಲಿ ನಾನು ಶಬ್ದ ಅರ್ಥ ಇಲ್ಲಿ ಆತ್ಮದೃಷ್ಟಿಯ, ಎಲ್ಲರೂ ಶಬ್ದ ದೇಹ ದೃಷ್ಟಿ. ನನಗಿಂತ ಅವರು ಬೇರೆ ಆಗಲ್ಲ ಅಂದ್ರೇನು? ದೇಹ ದೃಷ್ಟಿಯಿಂದ ಅಲ್ಲ, ಆತ್ಮದೃಷ್ಟಿಯಿಂದ. ನಾನು ಅವರಿಗಿಂತ ಬೇರೆ ಅಲ್ಲ, ಬೇರೆ ಯಾರು ನನಗಿಂತನೂ ಬೇರೆ ಅಲ್ಲ ಅಂದ್ರೇನು? ಒಂದೇ ಆತ್ಮದೃಷ್ಟಿಯಿಂದ. ಹಾಗಾಗಿ ಯಾರ ಆತ್ಮ ಅರ್ಥಾತ್ ಸ್ವರೂಪವು ಮಹಾನ್ ಆಗಿದೆ ಅಂದ್ರೇನು? ಈಗ ನಾನು ಎಂಬತಕ್ಕಂಥ ಬುದ್ಧಿ ಕೇವಲ ದೇಹಕ್ಕೆ ಮಾತ್ರ ಸೀಮಿತವಾಗಿದೆ. ಸಾಮಾನ್ಯವಾಗಿ ನಾನು ಅನ್ನೋ ಬುದ್ಧಿ ಎಲ್ಲಿದೆ? ನಖಶಿಖ ಪರ್ಯಂತ ತುಂಬಿದೆ. ನಾನು ಎಂಬತಕ್ಕಂಥ ಭಾವನೆ ದೇಹ ಪರ್ಯಂತ ವ್ಯಾಪಿಸಿದೆ, ಹೌದಲ್ವಾ? ಆದ್ರೆ ಇಲ್ಲೇನು? ಅರ್ಥಾತ್ ಸ್ವರೂಪವು ಮಹಾನ್. ಯಾರ ಸ್ವರೂಪ ಮಹಾನ್ ಅಂದ್ರೇನು? ಎಲ್ಲವನ್ನ ಅಂದ್ರೆ ನಾನು ಎಂಬತಕ್ಕಂಥ ಬುದ್ಧಿ ಕೇವಲ ಶರೀರಕ್ಕೆ ಮಾತ್ರ ಸೀಮಿತ ಇಲ್ಲ. ಯಾಕೆ? ಇದು ಏನು ಸ್ವಲ್ಪತ್ತಿಗೆ ತೋರಿಸ್ತಕ್ಕಂಥ ನಾನು. ಅಂದ್ರೆ ಯಾವಾಗ್ಲೂ ನಾನು ಭಾವನೆ ಇದೆ ಶರೀರದಲ್ಲಿದೆಯಾ ಅಂತಂದ್ರೆ ಇಲ್ಲ, ಕೇವಲ ಜಾಗೃತ ಅವಸ್ಥೆಯಲ್ಲಿ ಮಾತ್ರ ಇದಕ್ಕೆ ನಾನು ಎಂಬ ಭಾವನೆ ಶರೀರದಲ್ಲಿದೆ. ಇನ್ನು ಸ್ವಪ್ನಾವಸ್ಥೆಯಲ್ಲಿ ನೋಡೋದಾದ್ರೆ ಇನ್ಯಾವುದೋ ಶರೀರದಲ್ಲಿ ನಾನು ಭಾವನೆ ಇದೆ. ಇನ್ನು ಸುಷುಪ್ತ ಅವಸ್ಥೆಯಲ್ಲಿ ನೋಡೋದಾದ್ರೆ ಯಾವ ಶರೀರಗಳ ಸ್ಪರ್ಶನೆ ಇಲ್ಲದೆ ನಾನು ಎಂಬತಕ್ಕಂಥ ಭಾವನೆ ಅಲ್ಲಿದೆ. ಇನ್ನು ಸಮಾಜ ಸ್ಥಿತಿಯಲ್ಲಿ ಅಲ್ಲಿ ಏನು ಗೊತ್ತಿಲ್ಲ ಎಂಬತಕ್ಕಂಥ ಭಾವನೆ ಕೂಡ ಇಲ್ಲ. ಯಾವುದೇ ದೇಹ ಮನಸ್ಸು ಇಂದ್ರಿಯ ಪ್ರಪಂಚದ ಸಂಬಂಧ ಅಲ್ಲಿ ಇಲ್ಲದೆ ಇದ್ರು ನಾನು ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಹಾಗಾಗಿ ಯಾರ ಆತ್ಮ ಅರ್ಥಾತ್ ಸ್ವರೂಪ ಮಹಾನ್ ಆಗಿದೆಯೋ, ಮಹಾನ್ ಆತ್ಮ ಹೆಚ್ಚು ಸಹ ಆ ಮಹಾತ್ಮ ಅವರನ್ನೇ ಮಹಾತ್ಮ ಅಂತಾರೆ. ಎಲ್ಲವನ್ನ ಅವರನ್ನೇ ಮಹಾತ್ಮ ಹೇಳ್ತಾರೆ. ಭಗವಾನ್ ಶ್ರೀಕೃಷ್ಣನ ಎಲ್ಲರ ಆತ್ಮರೂಪಿಯಾಗಿದ್ದಾನೆ. ಶ್ರೀಕೃಷ್ಣನೇ ಆತ್ಮನ
ಆತ್ಮ ಸ್ವರೂಪನಾಗಿದ್ದಾನೆ, ಎಲ್ಲರ ಆತ್ಮ ಸ್ವರೂಪನಾಗಿದ್ದಾನೆ. ಬೇರೇನು? ಎಲ್ಲರ ಆತ್ಮ ಸ್ವರೂಪವೇ ಭಗವಂತನ ರೂಪದಲ್ಲಿ ಪ್ರಕಟವಾಗಿದೆ. ಸ್ವಲ್ಪ ಕಾಲಕ್ಕೆ ಲೀಲೆ ಮಾಡ್ಲಿಕ್ಕಾಗಿ ಹಿಂದೆ ನೋಡಿದ್ವಿ ನಾವು. ಅದಕ್ಕಾಗಿ ಅವನು ಮಹಾತ್ಮನಾಗಿದ್ದಾನೆ. ಆದ್ರೆ ಒಂದು ಶರೀರದಿಂದ ಇದ್ರು ಸ್ಪಷ್ಟವಾಗಿ ಅರಿವಿದೆಯಂತೆ, ಎಲ್ಲ ನಾನೇ ಇದ್ದೀನಿ ಅಂತ. ಅಂದ್ರೆ ಸಾಮಾನ್ಯವಾಗಿ ನಮಗೆ ನಾನು ಅಂದ ತಕ್ಷಣ ನಾನು ಎಂಬ ಭಾವನೆ ಶರೀರಕ್ಕೆ ಮಾತ್ರ ಸೀಮಿತವಾಗಿದೆ. ಎಲ್ಲರಲ್ಲಿ ನಾನು ಭಾವನೆ ಎಲ್ಲಿದೆ? ನಮ್ಮ ಮನೆಯಲ್ಲಿರೋ ನಮ್ಮವರು ಅಂತ ಭಾವನೆ ಇದೆ. ನನ್ನ ಮಗ, ನನ್ನ ಮಗಳು, ನಮ್ಮ ಈ ರೀತಿ ಭಾವನೆ ಇದೆ. ನಾನು ಅಂತ ಭಾವನೆ ಇದೆ ಏನು? ನಾನು ಭಾವನೆ ಯಾವಾಗ ಬರ್ತದೆ? ಕೆಲವೊಮ್ಮೆ ಬರ್ತದೆ. ಪುಟ್ಟ ಮಿತ್ರರಲ್ಲಿ ಅತ್ಯಂತ ಪ್ರೀತಿ ಇದ್ದಾಗ, ಅವರಿಗೆ ಏನಾದ್ರು ಅನಾರೋಗ್ಯ ಆದಾಗ, ಅವ್ರಿಗೆ ಜ್ವರ ಬಂದ್ರೆ ನನಗೇ ಜ್ವರ ಅಂದ್ರೆ ಏನು? ಈಗ ನನ್ನವನು ಅನ್ನಕ್ಕಿಂತ ನಾನು ಅಂತ ಭಾವನೆ ಬಂದ್ಬಿಟ್ಟಿದೆ. ಈಗ ಅದನ್ನ ಅಧ್ಯಾಸ ಅಂತಾರೆ. ಆದ್ರೆ ವಾಸ್ತವವಾಗಿ ಶರೀರದಲ್ಲಿ ಅಧ್ಯಾಸ ಆಗಿದೆ, ಆತ್ಮದಲ್ಲಿ ಅಧ್ಯಾಸ ಆಗಿದೆ. ಇಲ್ಲಿ ಅಧ್ಯಾಸ ಅಂದ್ರೆ ಇಲ್ಲಿ ಶರೀರ ಸಂಬಂಧಪಟ್ಟ ವಿಷಯ ಅಲ್ಲ, ಆತ್ಮ ದೃಷ್ಟಿಯಿಂದ ನಾನು, ಇಲ್ಲಾಂದ್ರೆ ಶರೀರ ದೃಷ್ಟಿಯಿಂದ ನನ್ನವರಷ್ಟೇ. ಅದರಿಂದ ಹೇಳ್ತಾ ಇದ್ದಾರೆ, ಯಾರ ಅರ್ಥ ಸ್ವರೂಪವು ಮಹಾನ್ ಆಗಿದೆಯೋ ಅವರಿಗೆ ಮಹಾತ್ಮ ಅಂತ ಹೇಳ್ತಾರೆ. ಭಗವಾನ್ ಶ್ರೀಕೃಷ್ಣನು ಎಲ್ಲರ ಆತ್ಮರೂಪಿಯಾಗಿದ್ದಾನೆ, ಎಲ್ಲರ ಆತ್ಮರೂಪಿ. ಅದಕ್ಕಾಗಿ ಅವನು ಮಹಾತ್ಮನಾಗಿದ್ದಾನೆ. ಮಹಾನಾತ್ಮ ಸಹ ಮಹಾತ್ಮ ಎಂದು ಹೇಳುವುದರ ತಾತ್ಪರ್ಯವು ಅರ್ಜುನನಿಗೆ ತನ್ನ ಚತುರ್ಭುಜ ರೂಪದ ದರ್ಶನ ಮಾಡಿಸಿದ ನಂತರ, ಅರ್ಜುನನಿಗೆ ಪರಮಾತ್ಮ ಸೌಮ್ಯ ಮೂರ್ತಿಯಾಗಿ ಚತುರ್ಭುಜ ರೂಪದ ದರ್ಶನ ಕೊಟ್ಟ ನಂತರ ಅರ್ಜುನನಿಗೆ ಮಹಾತ್ಮ ಶ್ರೀಕೃಷ್ಣನು ಸೌಮ್ಯ ವಪುಹು ಅರ್ಥಾತ್ ಪರಮಶಾಂತ ಶ್ಯಾಮ ಸುಂದರ ಮಾನಸ ರೂಪದಿಂದ ಯುಕ್ತನಾಗಿ. ಈಗೇನಾಯ್ತು? ಮೊದಲು ಚತುರ್ಭುಜ ರೂಪವನ್ನು ನೋಡ್ಬೇಕು ಅಂತ ನಿನ್ನ ಹಿಂದಿನ ರೂಪ ಅಂದ್ರೇನು? ವೈಕುಂಠಧಾಮದ ರೂಪವನ್ನ ತೋರಿಸಿ ಪರಮಾತ್ಮ ಸೌಮ್ಯ ಉಪ ಅರ್ಥಾತ್ ಪರಮಶಾಂತ ಶ್ಯಾಮ ಸುಂದರ ಮಾನಸ ಮತ್ತೆ ಶ್ರೀಕೃಷ್ಣ ರೂಪಕ್ಕೆ ಹಿಂದಿರುಗುತ್ತಾನೆ. ಮೊದಲ ರೂಪ ನಿತ್ಯ ವೈಕುಂಠಧಾಮದಲ್ಲಿರ್ತಕ್ಕಂಥ ಚತುರ್ಭುಜ ರೂಪ ಸೌಮ್ಯ ಮೂರ್ತಿಯ ದರ್ಶನ ಮಾಡಿಸಿ ಅನಂತರ ಮತ್ತೆ ತನ್ನ ಶ್ಯಾಮ ಸುಂದರ ಕೃಷ್ಣನ ಪರಮಶಾಂತ ಶ್ಯಾಮ ಸುಂದರ ಮಾನಸ ರೂಪದಿಂದ ಪ್ರಕಟನಾಗ್ತಾನೆ. ಭಯದಿಂದ ವ್ಯಾಕುಲನಾಗಿರ್ತಕ್ಕಂಥ ಅರ್ಜುನನಿಗೆ ಏನು ಭಯಪಡಬೇಡ ಅಂತೇಳಿ ಧೈರ್ಯವನ್ನ ತುಂಬಿದ. ನೋಡಿ, ಮೊದಲು ವಿಶ್ವರೂಪ ದರ್ಶನ, ಅದನ್ನು ನೋಡಿ ಅರ್ಜುನ ಒಂದೊಮ್ಮೆ ಆಶ್ಚರ್ಯಚಕಿತನಾದ, ಮತ್ತೆ ಭಯಕಂಪಿತನಾದ. ಕೊನೆಗೆ ಈ ರೂಪವನ್ನು ನಾನು ನೋಡ್ಲಾರೆ, ದಯವಿಟ್ಟು ನೀವು ಅದನ್ನ ಉಪಸಂಹಾರ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಹಿಂದಿನ ರೂಪವನ್ನು ತೋರಿಸಿ. ಹಿಂದಿನ ರೂಪ ಯಾವುದು? ಶ್ರೀಕೃಷ್ಣ ರೂಪ ಅಲ್ಲ. ಯಾಕೆ? ಅದು ಮೊದಲೇ ನೋಡಿದ್ದೆ. ಆದ್ರೆ ಅದಕ್ಕಿಂತ ಹಿಂದಿನದು ನಿತ್ಯ ವೈಕುಂಠಧಾಮದಲ್ಲಿರ್ತಕ್ಕಂಥ ವಿಷ್ಣುವಿನ ಚತುರ್ಭುಜ ರೂಪವನ್ನು ತೋರಿಸಿ ಅಂತೇಳಿ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಗೆ ಅನುಸಾರವಾಗಿ ಪರಮಾತ್ಮ ಚತುರ್ಭುಜ ರೂಪವನ್ನು ತೋರಿಸಿ ಅದನ್ನು ನೋಡಿ ಸೌಮ್ಯ ಮೂರ್ತಿಯಾಗಿ ಪ್ರಸನ್ನ ವದನನಾಗಿ ದರ್ಶನ ಕೊಟ್ಟು ನಂತರ ಅಲ್ಲಿಂದ ಮತ್ತೆ ಶ್ಯಾಮ ಸುಂದರ ಮನುಷ್ಯ ರೂಪದಲ್ಲಿ ಬದಲಾಗಿ ಭಯದಿಂದ ಯುಕ್ತನಾದ ಅರ್ಜುನಿಗೆ ಅಭಯವನ್ನು ಕೊಡ್ತಾನೆ, ಧೈರ್ಯವನ್ನು ತುಂಬುತ್ತಾನೆ. ಭಯಪಡಬೇಡ. ಈ ಪ್ರಕಾರ ಭಗವಾನ್ ಶ್ರೀಕೃಷ್ಣನು ತನ್ನ ವಿಶ್ವರೂಪವನ್ನು ಮರೆ ಮಾಡಿ ಚತುರ್ಭುಜ ರೂಪವನ್ನು ದರ್ಶನವನ್ನು ಕೊಟ್ಟು ಬಳಿಕ ಸ್ವಾಭಾವಿಕ ಮಾನುಷ ರೂಪದಿಂದ ಯುಕ್ತನಾಗಿ ಅರ್ಜುನನಿಗೆ ಆಶ್ವಾಸನೆಯನ್ನು ಕೊಟ್ಟಾಗ ಅರ್ಜುನನು ಎಚ್ಚರಗೊಂಡು ಹೇಳತೊಡಗಿದನು. ಈ ರೀತಿ ಭಗವಾನ್ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನು ಮರೆ ಮಾಡಿ ಚತುರ್ಭುಜ ರೂಪವನ್ನ ದರ್ಶನ ಮಾಡಿಸಿ ಬಳಿಕ ಏನಾದ ಮತ್ತೆ ತನ್ನ ಸ್ವಾಭಾವಿಕ ಮನುಷ್ಯ ರೂಪದಿಂದ ಕೃಷ್ಣ ರೂಪದಿಂದ ತಂದು ಅರ್ಜುನನಿಗೆ ಆಶ್ವಾಸನೆಯನ್ನು ಕೊಡ್ತಾನೆ. ಏನಂತ? ನೀನು ಭಯಪಡಬೇಡ. ಇಷ್ಟೆಲ್ಲ ಆದ್ಮೇಲೆ ಅರ್ಜುನ ಆವಾಗ ಮಾತಾಡ್ತಾನೆ. ಏನಂತ? ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತ ಪ್ರಕೃತಿಂ ಗತಃ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ
ಇದಾನೀಮಸ್ಮಿ ಸಂವೃತ್ತಃ ಸಚೇತ ಪ್ರಕೃತಿಂ ಗತಃ. अर्जुन उवाच दृष्ट्वेदं मानुषं रूपं तव सौम्य जनार्दन इदानीमस्मि संवृत्तः सचेतः प्रकृतिं गतः. दृष्ट्वेदं मानुषं रूपं तव सौम्य जनार्दन इदानीमस्मि संवृत्तः सचेतः प्रकृतिं गतः. ದೃಷ್ಟ್ವೇದಂ ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ. ಜನಾರ್ದನ ತವ ಇದಂ ಸೌಮ್ಯಂ ಮಾನುಷಂ ರೂಪಂ ದೃಷ್ಟ್ವಾ ಇದಾನೀಂ ಸಚೇತಃ ಸಂವೃತ್ತಃ ಅಸ್ಮಿ ಪ್ರಕೃತಿಂ ಗತಃ. ಹೇ ಜನಾರ್ದನ, ಕೃಷ್ಣ ಯಾವಾಗ ಕೃಷ್ಣ ತನ್ನ ವಿಶ್ವರೂಪದ ದರ್ಶನವನ್ನು ಉಪಸಂಹಾರ ಮಾಡಿ ಅರ್ಜುನನ ಪ್ರಾರ್ಥನೆಯಂತೆ ನಿತ್ಯ ವೈಕುಂಠಧಾಮದಲ್ಲಿರತಕ್ಕಂತ ಸೌಮ್ಯ ಮೂರ್ತಿಯಾದ ಚತುರ್ಭುಜ ರೂಪವನ್ನು ದರ್ಶನ ಕೊಟ್ಟು ನಂತರ ಶ್ಯಾಮಸುಂದರನ ಕೃಷ್ಣ ರೂಪದಲ್ಲಿ ಬದಲಾಗಿ ಅರ್ಜುನನಿಗೆ ಧೈರ್ಯವನ್ನು ತುಂಬಿದ. ಆ ನಂತರ ಅರ್ಜುನ ಹೇಳ್ತಾ ಇದ್ದಾನೆ ಏನಂತ, ಜನಾರ್ದನ ಕೃಷ್ಣ ತವ ಇದಂ ಸೌಮ್ಯಂ ಮಾನುಷಂ ರೂಪಂ ದೃಷ್ಟ್ವಾ, ನಿನ್ನ ಈ ಅತಿ ಶಾಂತವಾದ ಮಾನುಷ ರೂಪವನ್ನ ನೋಡಿ, ಯಾವಾಗ ಇಷ್ಟೆಲ್ಲಾದ್ಮೇಲೆ ನಿಮ್ಮ ಈ ಸೌಮ್ಯವಾದ ಅತಿ ಶಾಂತವಾದ ಮನುಷ್ಯ ರೂಪವನ್ನು ನೋಡಿ, ಇದಾನಿಂ ಸಚೇತ ಸಂವೃತ್ತ ಅಸ್ಮಿ, ಈಗ ನಾನು ಸ್ವಲ್ಪ ಸಚೇತ ಸ್ವಲ್ಪ ನಾನು ಸುಧಾರಿಸ್ಕೊಂಡಿದ್ದೇನೆ, ಅಂದ್ರೇನು ಸ್ಥಿರಚಿತ್ತನಾಗಿದ್ದೆ. ಹಿಂದೇನಾಗಿತ್ತು ಎಲ್ಲ ನೋಡಿ ಭಯಕಂಪಿತನಾಗಿದ್ದೆ. ಈಗ ಯಾವಾಗ ಚತುರ್ಭುಜ ಮೂರ್ತಿಯ ದರ್ಶನವನ್ನು ಮಾಡಿ ಶಾಂತನಾದ ಅರ್ಜುನ ಈಗ ಪರಮಾತ್ಮ ಹೇಳ್ತಾ ಇದ್ದಾನೆ ಏನಂತ, ಜನಾರ್ದನ ನಿಮ್ಮ ಅತಿ ಶಾಂತವಾದ ಮನುಷ್ಯ ರೂಪವನ್ನು ಮತ್ತೆ ಶ್ರೀಕೃಷ್ಣ ರೂಪವನ್ನು ನೋಡಿ, ಇದಾನಿಂ ಈಗ ನನಗೆ ಸಚೇತ ಸಮೃದ್ಧ ಸ್ವಲ್ಪ ನಾನು ಸ್ಥಿರಚಿತ್ತನಾಗಿದ್ದೇನೆ, ಸುಧಾರಿಸಿಕೊಂಡಿದ್ದೇನೆ. ಪ್ರಕೃತಿಂ ಗತಃ, ನನ್ನ ಸ್ವಭಾವವಾದ ಸ್ಥಿತಿಯನ್ನ ಗತಃ ಪಡೆದಿದ್ದೇನೆ. ಮತ್ತೆ ನಾನು ನನ್ನ ಸ್ವಾಭಾವಿಕ ಸ್ಥಿತಿ ಎಂದಿನಂತೆ ನಾನು ಮೊದಲು ಹೆಂಗಿದ್ದೆ ಧೈರ್ಯವಾಗಿ, ಹಾಗೆ ಮತ್ತೆ ನನ್ನ ಸ್ಥಿತಿಗೆ ಹಿಂದಿರುಗಿದ್ದೇನೆ. ಯಾಕೆ? ವಿಶ್ವರೂಪ ದರ್ಶನ ನೋಡಿ ಭಯಕಂಪಿತನಾಗಿದ್ದ ಅರ್ಜುನ. ಆ ಭಯವನ್ನ ದೂರ ಮಾಡ್ಲಿಕ್ಕಾಗಿ ಅರ್ಜುನ ಪರಮಾತ್ಮನ ಪ್ರಾರ್ಥನೆ ಮಾಡಿದ್ದ, ನಿಮ್ಮ ಈ ರೂಪವನ್ನು ಉಪಸಂಹಾರ ಮಾಡಿಕೊಳ್ಳಿ ಮತ್ತು ಸೌಮ್ಯ ಮೂರ್ತಿಯಾಗಿರ್ತಕ್ಕಂಥ ಪರಮಾತ್ಮನ ಆ ನಿತ್ಯ ವೈಕುಂಠಧಾಮದ ರೂಪವನ್ನು ದರ್ಶನ ಮಾಡಿಸಿ ಅಂತ ಹೇಳಿದ. ಹಾಗಾಗಿ ಅರ್ಜುನನ ಪ್ರಾರ್ಥನೆಗಳ ಅನುಸಾರವಾಗಿ ಪರಮಾತ್ಮ ವಿಶ್ವರೂಪವನ್ನು ಮಾಡಿ ನಿತ್ಯ ವೈಕುಂಠಧಾಮದಲ್ಲಿರತಕ್ಕಂಥ ಚಿತ್ರನ ಕೊಟ್ಟು ಅನಂತ ಶ್ರೀಕೃಷ್ಣ ರೂಪದಲ್ಲಿ ಬದಲಾಗಿ ಧೈರ್ಯವನ್ನು ತುಂಬಿದ ಮೇಲೆ ಅರ್ಜುನ, ಹಬ್ಬ ಕೃಷ್ಣ ನಿಮ್ಮ ಈ ಮನುಷ್ಯ ರೂಪವನ್ನು ನೋಡಿ ನನಗೆ ಈಗ ಸ್ವಲ್ಪ ಸ್ಥಿರಚಿತ್ತನಾಗಿದ್ದೇನೆ, ಶಾಂತನಾಗಿದ್ದೇನೆ, ಮತ್ತೆ ಏನೇನೋ ನನ್ನ ಸ್ವಾಭಾವಿಕ ಸ್ಥಿತಿಯನ್ನ ಪಡೆದಿದ್ದೇನೆ ಹೇಳ್ತಾ ಇದ್ದೇನೆ. ಜನಾರ್ದನ ನಿನ್ನ ಈ ಅತಿ ಶಾಂತವಾದ ಮನುಷ್ಯ ರೂಪವನ್ನು ನೋಡಿ ಈಗ ನಾನು ಸ್ಥಿರಚಿತ್ತನಾಗಿದ್ದೇನೆ ಮತ್ತು ನನ್ನ ಸ್ವಾಭಾವಿಕವಾದ ಸ್ಥಿತಿಯನ್ನ ಪಡೆದಿದ್ದೇನೆ. ರೂಪಂ ಜೊತೆಗೆ ಸೌಮ್ಯಂ ಮತ್ತು ಮಾನುಷಂ ಎಂಬ ವಿಶೇಷಣವನ್ನು ಕೊಡುವ ಅಭಿಪ್ರಾಯವೇನು? ರೂಪಂ ಜೊತೆಗೆ ಸೌಮ್ಯಂ ಮಾನುಷಂ ವಿಶೇಷಣ ಕೊಡ್ತಕ್ಕಂಥ ಅಭಿಪ್ರಾಯ ಏನು ಅಂತ ಹೇಳ್ತಾ, ಭಗವಂತನ ಮನುಷ್ಯ ರೂಪವು ತುಂಬಾ ಮಧುರ, ಸುಂದರ ಮತ್ತು ಶಾಂತವಾಗಿತ್ತು. ಹಾಗೂ ಹಿಂದಿನ ಶ್ಲೋಕದಲ್ಲಿ ಭಗವಂತನ ಯಾವ ಸೌಮ್ಯ ರೂಪವನ್ನ ತಿಳಿಯುವ ಮಾತು ಹೇಳಲಾರದು ಕೂಡ ಮಾನುಷ ರೂಪವನ್ನೇ ಲಕ್ಷ್ಯವಾಗಿಸಿ ಹೇಳಲಾಗಿದೆ. ಇದೇ ಮಾತನ್ನ ಸ್ಪಷ್ಟಪಡಿಸಲು ಇಲ್ಲಿ ರೂಪಂ ಜೊತೆಗೆ ಸೌಮ್ಯಂ ಮತ್ತು ಮಾನುಷಂ ಎರಡು ವಿಶೇಷಣಗಳ ಪ್ರಯೋಗ ಮಾಡಲಾಗಿದೆ. ರೂಪಂ ಸೌಮ್ಯಂ ಮಾನುಷಂ ಈ ವಿಶೇಷಣವನ್ನು ಕೊಡ್ತಕ್ಕಂಥ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಮಾಡ್ತಾ,
ಭಗವಂತನ ಮಾನುಷ ರೂಪವು ತುಂಬಾ ಮಧುರ. ಆ ಪರಮಾತ್ಮನ ಆ ಶ್ರೀಕೃಷ್ಣನ ಅವತಾರ, ಆ ಶ್ರೀಕೃಷ್ಣನ ರೂಪ ಹೇಗಿದೆ? ತುಂಬಾ ಮಧುರ ಮತ್ತು ಸುಂದರ ಮತ್ತು ಶಾಂತವಾಗಿದೆ. ಮತ್ತೆ ಯಾವಾಗ ವಿಶ್ವರೂಪದಿಂದ ಚತುರ್ಭುಜ ರೂಪ, ವೈಕುಂಠ ಆ ರೂಪ ದರ್ಶನ, ವಿಷ್ಣು ದರ್ಶನ, ಅನಂತರ ಮತ್ತೆ ವಾಪಸ್ಸು ಎಲ್ಲಿಗೆ? ಮನುಷ್ಯ ರೂಪ, ಕೃಷ್ಣನ ರೂಪ. ಅದು ಹೇಗಿತ್ತು? ಮಧುರ, ಸುಂದರ, ಶಾಂತವಾಗಿತ್ತು. ಮಧುರವಾಗಿತ್ತು, ಸುಂದರವಾಗಿತ್ತು, ಶಾಂತವಾಗಿತ್ತು. ನೋಡಿ, ಒಂದು ಮಾಧುರ್ಯ, ಸೌಂದರ್ಯ ಮತ್ತು ಶಾಂತ. ನೋಡಿ ಸ್ಪೆಷಲಾಗಿದೆ. ಹಾಗೂ ಹಿಂದಿನ ಶ್ಲೋಕದಲ್ಲಿ ಭಗವಂತನ ಯಾವ ಸೌಮ್ಯವಪವನ್ನು ತಿಳಿಯುವ ಮಾತು ಹೇಳದ್ದು ಕೂಡ ಮಾನಸ ರೂಪವನ್ನು ಲಕ್ಷ್ಯವಾಗಿ ಹೇಳಲಾಗಿದೆ. ಅಂದ್ರೇನು? ಹಿಂದಿನ ಶ್ಲೋಕದಲ್ಲಿ ನಿಮ್ಮ ಸೌಮ್ಯ ಒಪ್ಪು, ಅಂದ್ರೆ ನಿಮ್ಮ ಸೌಮ್ಯವಾದ ರೂಪವನ್ನು ನಾನು ಮತ್ತೆ ನೋಡ್ಬೇಕಂತಿದ್ದೀನಿ ಅಂತ ಅರ್ಜುನ ಪ್ರಾರ್ಥನೆ ಮಾಡಿದ್ನಲ್ಲ, ಕೂಡ ಆ ಮಾನುಷ ರೂಪವನ್ನು ಲಕ್ಷ್ಯವಾಗಿಸಿ ಹೇಳಲಾಗಿದೆ. ಇದೇ ಮಾತನ್ನ ಸ್ಪಷ್ಟಪಡಿಸಿದಲ್ಲಿ ರೂಪಂ ಜೊತೆಗೆ ಸೌಮ್ಯಂ ಮಾನುಷಂ, ಅಂದ್ರೆ ಸೌಮ್ಯವಾಗಿರ್ತಕ್ಕಂಥ ಮಾನುಷ ರೂಪವನ್ನು, ಸುಂದರವಾದ, ಶಾಂತವಾದ, ಮಧುರವಾಗಿರ್ತಕ್ಕಂಥ ಪರಮಾತ್ಮ ರೂಪವನ್ನ ಲಕ್ಷ್ಯವಾಗಿಸಿ ಹೇಳಲಾಗಿದೆ. ಇದೇ ಮಾತನ್ನು ಸ್ಪಷ್ಟಪಡಿಸಲಿಕ್ಕಾಗಿ ಇಲ್ಲಿ ರೂಪಂ, ಸೌಮ್ಯಂ ಮತ್ತು ಮಾನುಷಂ ಈ ಎರಡೂ ವಿಶೇಷಣಗಳ ಪ್ರಯೋಗ ಇಲ್ಲಿ ಮಾಡಲಾಗಿದೆ. ಇನ್ನು ಸಚೇತಾಹ, ಸಂವೃತ್ತಃ ಮತ್ತು ಪ್ರಕೃತಿಂಗತಃ, ಇದರ ಭಾವ ಏನು? ಸಚೇತಾಹ, ಸಂವೃತ್ತಃ ಮತ್ತು ಪ್ರಕೃತಿಂಗತಃ, ಇದರ ಭಾವ ಏನು ಅಂತ ಹೇಳ್ತಾ, ಭಗವಂತನ ವಿರಾಟ್ ರೂಪವನ್ನು ನೋಡಿ ಅರ್ಜುನನ ಮನದಲ್ಲಿ ಭಯ, ವ್ಯಥೆ ಮತ್ತು ಮೋಹ ಮೊದಲಾದ ವಿಕಾರಗಳು ಉಂಟಾಗಿದ್ದವು. ಅವೆಲ್ಲವುಗಳ ಅಭಾವವನ್ನು ಈ ಪದಗಳ ಪ್ರಯೋಗದಿಂದ ತೋರಿಸಿಕೊಡಲಾಗಿದೆ. ನಿನ್ನ ಶ್ಯಾಮ ಸುಂದರ ಮಧುರ ಮಾನುಷ ರೂಪವನ್ನು ನೋಡಿ ಈಗ ನಾನು ಸ್ಥಿರಚಿತ್ತನಾಗಿದ್ದೇನೆ. ಅರ್ಥಾತ್ ನನ್ನ ಮೋಹ, ಭ್ರಮೆ ಮತ್ತು ಭಯಗಳು ದೂರವಾದವು ಮತ್ತು ನಾನು ನನ್ನ ವಾಸ್ತವಿಕ ಸ್ಥಿತಿಯನ್ನು ಪಡೆದಿದ್ದೇನೆ. ಅರ್ಥಾತ್ ಭಯ, ವ್ಯಾಕುಲತೆ ಹಾಗೂ ನಡುಕ ಮೊದಲಾದ ಯಾವ ಅನೇಕ ಪ್ರಕಾರದ ವಿಕಾರಗಳು ನನ್ನ ಮನ, ಇಂದ್ರಿಯಗಳಲ್ಲಿ ಮತ್ತು ಶರೀರದಲ್ಲಿ ಉಂಟಾಗಿದ್ದವೋ ಅವೆಲ್ಲವೂ ದೂರವಾದ್ದರಿಂದ ಈಗ ನಾನು ಮೊದಲಿನಂತೆ ಸ್ವಸ್ಥನಾಗಿದ್ದೇನೆ. ಸಚೇತಃ, ಸಮೃದ್ಧಃ ಮತ್ತು ಪ್ರಕೃತಿಂಗತಃ, ಇದರ ಭಾವ ಏನು? ಸಚೇತಃ, ಭಗವಂತನ ವಿರಾಟ್ ರೂಪವನ್ನು ನೋಡಿ ಅರ್ಜುನ ಮನದಲ್ಲಿ ಏನಾಗಿತ್ತು? ಭಯ, ವ್ಯಥೆ, ಮೋಹ ಇವೆಲ್ಲ ಕೂಡ ವಿಕಾರಗಳು ಇವೆಲ್ಲ ಉಂಟಾಗಿತ್ತು ಆ ವಿರಾಟ್ ರೂಪವನ್ನು ನೋಡಿ. ಅವೆಲ್ಲವುಗಳ ಅಭಾವವನ್ನ ಈ ಪದಗಳ ಪ್ರಯೋಗದಿಂದ ತೋರಿಸಿಕೊಡಲಾಗಿದೆ. ಯಾವ ಅಭಾವ? ಸಚೇತಃ ಪ್ರಕೃತಿಂಗತಃ, ಏನು? ಮತ್ತೆ ನಾನು ಸಚೇತ, ಆ ಇವುಗಳಿಂದ ನಾನು ಮುಕ್ತನಾಗಿದ್ದೇನೆ. ಭಯ, ವ್ಯಥೆ ಮತ್ತು ಮೋಹ ಈ ವಿಕಾರಗಳಿಂದ ಮುಕ್ತನಾಗಿದ್ದೇನೆ. ಅದನ್ನೇ ಈ ಸಚೇತಃ, ಸಮೃದ್ಧಃ, ಪ್ರಕೃತಿಂಗತಃ ಪದಗಳ ಪ್ರಯೋಗ ಮಾಡಿ ತೋರಿಸಿಕೊಡಲಾಗಿದೆ. ನಿನ್ನ ಶ್ಯಾಮ ಸುಂದರ ಮಧುರ ಮಾನುಷ ರೂಪವನ್ನು ನೋಡಿ, ನಿನ್ನ ಶ್ಯಾಮ ಸುಂದರ ಮಧುರ ಮಾನುಷ ರೂಪ ನೋಡಿ ಈಗ ನಾನು ಏನಾಗಿದ್ದೇನೆ? ಸ್ಥಿರಚಿತ್ತನಾಗಿದ್ದೇನೆ. ಒಂದು ಭಯಕಂಪಿತನಾಗಿದ್ದೆ, ಈಗ ಮಹಾವಿಷ್ಣು ರೂಪ ನೋಡಿದ ನಂತರ ಮತ್ತೆ ಶ್ಯಾಮ ಸುಂದರ ಮಾನುಷ ರೂಪದಲ್ಲಿ ದರ್ಶನ ಕೊಟ್ಟ ಪರಮಾತ್ಮ ಅದನ್ನು ನೋಡಿ ನನಗೇನಾಗಿದೆ? ಸ್ಥಿರಚಿತ್ತನಾಗಿದ್ದೇನೆ ಕೃಷ್ಣ. ಅರ್ಥಾತ್ ನನ್ನ ಮೋಹ, ಭ್ರಮೆ ಮತ್ತು ಭಯಗಳು ದೂರವಾಯಿತು ಮತ್ತು ನಾನು ನನ್ನ ವಾಸ್ತವಿಕ ಸ್ಥಿತಿಯನ್ನು ಪಡೆದಿದ್ದೇನೆ. ಅಂದ್ರೆ ಮೊದಲಿನಂತೆ ನಾನು ನನ್ನ ವಾಸ್ತವಿಕ ಸ್ಥಿತಿಯನ್ನು ಪಡೆದಿದ್ದೇನೆ. ಅರ್ಥಾತ್ ಭಯ, ವ್ಯಾಕುಲತೆ, ನಡುಕ ಮೊದಲಾದ ಯಾವ ಅನೇಕ ಪ್ರಕಾರದ ವಿಕಾರಗಳು ಆ ವಿರಾಟ್ ರೂಪವನ್ನು ನೋಡಿ ಭಯ, ನಡುಕ, ವ್ಯಾಕುಲತೆ ಅವೆಲ್ಲ ದೂರಾಗಿ ಅನೇಕ ಪ್ರಕಾರದ ವಿಕಾರಗಳು ನನ್ನ ಮನ, ಇಂದ್ರಿಯಗಳಲ್ಲಿ ಮತ್ತು ಶರೀರದಲ್ಲಿ ಏನೆಲ್ಲ ಉಂಟಾಗಿತ್ತು, ನಡುಕ, ಭಯ, ಕಂಪನ ಅವೆಲ್ಲ ಕೂಡ ದೂರವಾಗಿ ಈಗ ನಾನು ಮೊದಲಿನಂತೆ ಸ್ವಸ್ಥನಾಗಿದ್ದೇನೆ. ಅದನ್ನ ಹೇಳಲಿಕ್ಕಾಗಿಲ್ಲಿ ಸಚೇತಃ, ಸಮೃತಃ, ಪ್ರಕೃತಿಂಗತಃ, ನಾನು ಸಚೇತ, ಸ್ಥಿರತ್ವವನ್ನು ಪಡೆದಿದ್ದೇನೆ, ಶಾಂತನಾಗಿದ್ದೇನೆ, ಮತ್ತೆ ನನ್ನ ಹಿಂದಿನ ನಾನು ಪಡೆದಿದ್ದೇನೆ ಅಂತ ಹೇಳಲಿಕ್ಕಾಗಿ ಇಲ್ಲಿ ಈ ಪದಗಳ ಪ್ರಯೋಗ ಮಾಡಲಾಗಿದೆ. ಅರ್ಥಾತ್ ಒಂದು ದಿನ
ನಿನ್ನ ಅತಿ ಶಾಂತವಾದ ಮನುಷ್ಯ ರೂಪವನ್ನು ನೋಡಿ ಈಗ ನಾನು ನಿರುಚಿತನಾಗಿದ್ದೇನೆ, ಶಾಂತನಾಗಿದ್ದೇನೆ, ನನ್ನಲ್ಲಿ ಸ್ವಾಭಾವಿಕ ಸ್ಥಿತಿ ಮತ್ತೆ ಮರಳಿದೆ ಅನ್ನೋ ಮಾತಿನಲ್ಲಿ ಹೇಳ್ತಾ ಇದ್ದಾನೆ. ಈ ಪ್ರಕಾರ ಅರ್ಜುನನ ಮಾತನ್ನು ಕೇಳಿ ಈಗ ಭಗವಂತನು 2 ಶ್ಲೋಕಗಳ ಮುಖಾಂತರ ತನ್ನ ಚತುರ್ಭುಜ ದೇವರೂಪದ ದರ್ಶನದ ದುರ್ಲಭತೆಯನ್ನ ಮತ್ತು ಅದರ ಮಹಿಮೆಯ ವರ್ಣನೆಯನ್ನ ಮಾಡ್ತಾ ಇದ್ದಾನೆ. ಈ ಪ್ರಕಾರ ಅರ್ಜುನ ಸಮಾಧಾನವಾದ ಮೇಲೆ, ಸ್ವಸ್ಥನಾದ ಮೇಲೆ ಈ ಎಲ್ಲ ಅರ್ಜುನನ ಮಾತುಗಳನ್ನ ಕೇಳಿ ಸ್ವತಃ ಹೇಳಿದ, ನಾನು ಸ್ವಸ್ಥನಾಗಿದ್ದೇನೆ, ಶಾಂತನಾಗಿದ್ದೇನೆ, ಹಿಂದಿನ ಇದನ್ನ ಪಡೆದಿದ್ದೇನೆ ಅಂತ ಅರ್ಜುನ ಮಾತನ್ನು ಕೇಳಿ ಪರಮಾತ್ಮ ಮುಂದೆ 2 ಶ್ಲೋಕಗಳ ಮುಖಾಂತರ ಈ ಚತುರ್ಭುಜ ರೂಪ ಅಂತಕ್ಕಂಥದ್ದು ತುಂಬಾ ದುರ್ಲಭ, ಹಿಂದೆನೇ ಹೇಳಿದ್ರು, ಇಲ್ಲ ಅಂತಲ್ಲ, ಆದ್ರೆ ಈಗ ಅದನ್ನ ಮತ್ತೆ ಇನ್ನೊಂದ್ಸರಿ ಹೇಳ್ತಾರೆ. ಏನು ಅಂತ ಹೇಳ್ತಾ, ಶ್ರೀ ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಶ್ರೀ ಭಗವಾನುವಾಚ ಸುದರ್ಶಮಿದಂ ರೂಪಂ ದೃಷ್ಟ್ವಾ ನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಸುದರ್ಶಮಿದಂ ರೂಪಂ ದೃಷ್ಟ್ವಾ ವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಶ್ರೀ ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಮಮ ಯತ್ ರೂಪಂ ದೃಷ್ಟವಾನಸಿ ಇದಂ ಸುದುರ್ದರ್ಶಂ ದೇವಾಃ ಅಪಿ ನಿತ್ಯಂ ಅಸ್ಯ ರೂಪಸ್ಯ ದರ್ಶನ ಕಾಂಕ್ಷಿಣಃ. ಮಮ ನನ್ನ ಎಷ್ಟೇ ಏಕವಚನ, ಮಮ ನನ್ನ ಎತ್ತು ರೂಪಂ ದೃಷ್ಟವಾನಸಿ ನನ್ನ ಯಾವ ಈ ಚತುರ್ಭುಜ ರೂಪವನ್ನು ನೀನು ಈಗಾಗಲೇ ನೋಡಿದೆಯೋ, ದೃಷ್ಟವಾನಸಿ ನೋಡಿರುವೆಯೋ, ಇದಂ ಸುದುರ್ದರ್ಶಂ ಇದು ತುಂಬಾ ದುರ್ಲಭವಾಗಿದೆ, ಸುದರ್ಶವಾಗಿದೆ, ಅರ್ಥಾತ್ ಇದರ ದರ್ಶನ ಬಹಳ ದುರ್ಲಭ. ದೇವಾಃ ಅಪಿ ದೇವತೆಗಳು ಕೂಡ ನಿತ್ಯಂ ಅಸ್ಯ ರೂಪಸ್ಯ ದರ್ಶನ ಕಾಂಕ್ಷಿಣಃ ದೇವತೆಗಳು ಕೂಡ ಸದಾ ಈ ರೂಪದ ದರ್ಶನ ಮಾಡಬೇಕು ಅಂತೇಳಿ ನಿತ್ಯ ಆಕಾಂಕ್ಷೆ ಮಾಡ್ತಾರೆ, ಅರ್ಥಾತ್ ದರ್ಶನ ಮಾಡ್ಲಿಕ್ಕಾಗಿ ಇಚ್ಛೆ ಪಡ್ತಾ ಇರ್ತಾರೆ. ಅಂತ ದರ್ಶನ ಮಾಡ್ಬೇಕು ಅಂತೇಳಿ ಅವರು ಕೂಡ ಇಷ್ಟಪಡ್ತಾ ಇರ್ತಾರೆ. ಏನು ಪರಮಾತ್ಮ ಹೇಳ್ತಾನೆ, ನನ್ನ ಯಾವ ಚತುರ್ಭುಜ ರೂಪವನ್ನು ನೀನು ನೋಡಿದೆಯೋ ಇದರ ದರ್ಶನ ಸುಲಭ ಅಲ್ಲ, ತುಂಬಾ ದುರ್ಲಭ. ಏನಪ್ಪಾ ದುರ್ಲಭ ಅಂದ್ರೆ ದೇವತೆಗಳು ಸಹ ಈ ರೂಪದ ದರ್ಶನ ಆಕಾಂಕ್ಷೆಯನ್ನ ಮಾಡ್ತಾರೆ. ಅಂದ್ರೆ ದೇವತೆಗಳು ಸಹ ಈ ರೂಪವನ್ನು ನೋಡ್ಬೇಕಂತೇಳಿ ತುಂಬಾ ಆಕಾಂಕ್ಷೆ ಪಡ್ತಾ ಇದ್ದಾರೆ. ಹಾಗಾಗಿ ಇದು ದುರ್ಲಭ ಅಂತೇಳಿ ಪರಮಾತ್ಮ ಹೇಳ್ತಾ ಇದ್ದಾರೆ. ರೂಪಂ ಜೊತೆಗೆ ಸುದುರ್ದರ್ಶಂ ಮತ್ತು ಇದಂ ವಿಶೇಷಣವನ್ನು ಕೊಡುವ ಅಭಿಪ್ರಾಯವೇನು? ರೂಪಂ ಜೊತೆಗೆ ಸುದುರ್ದರ್ಶಂ ಇದಂ ಈ ವಿಶೇಷಣವನ್ನು ಕೊಡ್ತಕ್ಕಂಥ ಅಭಿಪ್ರಾಯ ಏನಂತ ಪ್ರಶ್ನೆ ಮಾಡ್ತಾ, ಸುದುರ್ದರ್ಶನ ವಿಶೇಷವನ್ನು ಕೊಟ್ಟು ಭಗವಂತನು ತನ್ನ ಚತುರ್ಭುಜ ದಿವ್ಯವಾದ ದರ್ಶನದ ದಿವ್ಯ ರೂಪ ದರ್ಶನದ ದುರ್ಲಭತೆಯನ್ನ ಮತ್ತು ಅದರ ಮಹತ್ವವನ್ನು ತೋರಿಸಿದ್ದಾನೆ. ಹಾಗೂ ಇದಂ ಪದವು ನಿಕಟವರ್ತಿ ವಸ್ತುವಿನ ನಿರ್ದೇಶನವನ್ನು ಮಾಡುವುದಾದ್ದರಿಂದ ಇದರ ಮೂಲಕ ವಿಶ್ವರೂಪದ ಬಳಿ ತೋರಿಸಲಾದ ಚತುರ್ಭುಜ ರೂಪದ ಸಂಕೇತ ಮಾಡಲಾಗಿದೆ. ನನ್ನ ಯಾವ ಚತುರ್ಭುಜ ಮಾಯಾತೀತ ದಿವ್ಯ ಗುಣಗಳಿಂದ ಯುಕ್ತನಾದ ನಿತ್ಯ ರೂಪದ ದರ್ಶನವನ್ನು ನೀನು ಮಾಡಿರುವೆಯೋ ಆ ರೂಪದ ದರ್ಶನವು ತುಂಬಾ ದುರ್ಲಭವಾಗಿದೆ. ಯಾರು ನನ್ನ ಅನನ್ಯ ಭಕ್ತನಾಗಿರುತ್ತಾನೋ ಮತ್ತು ಯಾರ ಮೇಲೆ ನನ್ನ ಕೃಪೆ ಪೂರ್ಣ ಪ್ರಕಾಶ ಉಂಟಾಗುತ್ತದೋ ಅವರಿಗೆ
ಇಂತಹ ದರ್ಶನ ಆಗಬಲ್ಲದು. ದೇವತೆಗಳು ಸಹ ಈ ದರ್ಶನ ಬಯಸ್ತಾರೆ, ದರ್ಶನ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ಯಾರಿಗಪ್ಪ ಇದು ಅಂದ್ರೆ, ಯಾರು ನನ್ನ ಅನನ್ಯ ಭಕ್ತರಿರ್ತಾರೋ, ನನ್ನ ಮೇಲೆ ಯಾರ ಮೇಲೆ ನನ್ನ ಕೃಪೆ, ಮೊದಲು ಅವರು ನನ್ನ ಅನನ್ಯ ಭಕ್ತರಾಗಿರ್ಬೇಕು, ಅಷ್ಟು ಮಾತ್ರಕ್ಕೆ ಸಾಲದು, ಮತ್ತೆ ನನ್ನ ಕೃಪೆ ಕೂಡ ಅವ್ರ ಮೇಲೆ ಪೂರ್ಣವಾಗಿ ಉಂಟಾಗ್ತದೋ ಆಗ್ಲಿ ಅವರಿಗೆ ಈ ದರ್ಶನ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಇದನ್ನ ಸುದೂರ್ದರ್ಶನಿದಂ ರೂಪಂ ಅಂತೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾರೆ ನಾಳೆ ನೋಡೋಣ. ಓಂ ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ದುಃಖಮಾ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.